ಮಾನವಾರ್ಥಮಾವಿರ್ಭೂತಂ ಮಾನವೀಯಾದಿರಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ಪುರಾಣರತ್ನ ಚನ್ನಬಸವ ಮಹಾಶಿವಗಳವರನ್ನು, ಪೂಜ್ಯ ವೇದಾಂತಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳವರನ್ನು ಸ್ಮರಣೆ ಮಾಡಿಕೊಂಡು ಶಾಸ್ತ್ರಶ್ರವಣದಲ್ಲಿ ಸಮ್ಮಿಲಿತರಾಗಿರುವಂತಹ ಸ್ವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿ. ಭಗವತ್ ಸೃಷ್ಟಿಯಲ್ಲಿ ಭಗವಂತ ಮಾನವನಿಗೆ ಒಂದು ವಿಶಿಷ್ಟವಾಗಿರುವಂಥ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಆ ಒಂದು ವಿಶೇಷ ಸ್ಥಾನ ಇನ್ಯಾವ ಪಶುಪಕ್ಷಿ ಪ್ರಾಣಿಗಳಿಗೆ ಸಾಧ್ಯವಿಲ್ಲ. ಈ ಒಂದು ವಿಶೇಷವಾಗಿರುವಂತಹ ಜನ್ಮವನ್ನು ಕೊಟ್ಟಿರುವ ಉದ್ದೇಶ ಮನುಷ್ಯನೇ ಏನು ಆನಂದವಾಗಿ 100 ವರ್ಷಗಳ ಕಾಲ ಬದುಕಿ ನಿನ್ನ ಗಮ್ಯ ಸ್ಥಾನ ಯಾವುದೋ, ಅಂತಿಮವಾಗಿರ್ತಕ್ಕಂಥ ಸ್ಥಾನ ಯಾವುದೋ ಅದನ್ನು ನೀನು ಪಡೆದುಕೊಂಡು ಮುಕ್ತನಾಗಬೇಕು ಅನ್ನುವಂಥ ಉದ್ದೇಶದಿಂದ ಭಗವಂತ ನಮಗೆ ಕೊಟ್ಟು ಕಳಿಸಿದ್ದಾನೆ. ಅವನಿಗೆ ಮಾತ್ರ ಗುರುತಿದೆ ನಾನು ಇವರನ್ನು ಯಾವ ಉದ್ದೇಶಕ್ಕಾಗಿ ಕಳಿಸಿಕೊಟ್ಟಿದ್ದೇನೆ ಅಂತ. ಆದರೆ ಮನುಷ್ಯನಿಗೆ ಮಾತ್ರ ಗೊತ್ತಿಲ್ಲ. ನಾವು ಮರೆತಿದ್ದೇವೆ. ಅವನು ಸದಾ ಅರಿವು ಸ್ವರೂಪ, ಅವನು ಭಗವಂತ ಅಂತ. ಸಂತಸದಿಂದ, ಸಂತೋಷದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಭಾವದಿಂದ, ಶರೀರದಿಂದ, ಆಂತರಿಕವಾಗಿರ್ತಕ್ಕಂಥ ವಿಚಾರಗಳಿಂದ, ಬಹಿರಂಗದ ಈ ಜೀವನದಿಂದ, ಯಾವುದೇ ಆಯಾಮದಿಂದಲಾದರೂ ಕೂಡ ನೀನು ಸಂತೋಷವಾಗಿಯೇ ಇರಬೇಕು. ನಿನಗೆ ದುಃಖ ಅನ್ನುವಂಥದ್ದು ಯಾವಾಗಲೂ ಕೂಡ ಇರಬಾರದು. ದುಃಖದಿಂದ ಇರಲಿಕ್ಕೆ ನಾನು ಕಳಿಸಿಕೊಟ್ಟಿಲ್ಲ. ನಾನಿಲ್ಲಿ ಸುಖದಿಂದ ಇರಬೇಕಂತಲೇ ಕಳಿಸಿಕೊಟ್ಟಿದ್ದೇನೆ. ದುಃಖದಿಂದ ಇರಲಿಕ್ಕೆ ಅನೇಕ ಪಶುಪಕ್ಷಿ ಪ್ರಾಣಿಗಳಿದ, ಅವುಗಳಿಗೆ ಒಂದೊಂದು ಸಲ ಆಹಾರ ಸಿಗಲಿಕ್ಕಿಲ್ಲ, ನೀರು ಸಿಗಲಿಕ್ಕಿಲ್ಲ, ಎಲ್ಲೆಲ್ಲೋ ಹುಡುಕಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಆದರೆ ಮನುಷ್ಯನೇ, ನಾನು ನಿನ್ನ ಜನ್ಮವನ್ನು ಕೊಟ್ಟು ನಿನಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅರಿವನ್ನು ಕೊಟ್ಟು ಈ ಜಗತ್ತನ್ನು ತಿಳಿದುಕೊಳ್ಳಬೇಕು, ನಿನ್ನನ್ನು ತಿಳಿದುಕೊಳ್ಳಬೇಕು. ಕೊನೆಯ ಅವಸ್ಥೆ ಯಾವುದು ಅಂತಂದರೆ ಮನಸ್ಸು ಅನ್ನುವಂಥದ್ದು ಆಕಾಶದ ಎತ್ತರಕ್ಕೆ ಏರಿ ತನ್ನ ಮೂಲ ಸ್ವರೂಪವಾಗಿರ್ತಕ್ಕಂತಹ ಯಾವುದೋ ಒಂದು ಅಂತಿಮ ಒಂದು ಘಟ್ಟ ಇದೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಏನು ಅರ್ಜುನ, ಇಲ್ಲಿ ಏನು ಬಂದಿದೆಯಾ, ಬರುವುದು ಬಂದೀಯ, ಇನ್ನು ಹೋದ ನಂತರದಲ್ಲಿ ಈ ಸ್ಥಾನಕ್ಕೆ ನೀನು ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಸ್ಥಾನವನ್ನು ಕಲ್ಪಿಸಿಕೊಡುವ ಸಲುವಾಗಿ ನಿನಗೆ ಉಪದೇಶ ಅಂತಕ್ಕಂಥ. ಹೇಗೋ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾನೆ, ಹಾಗೆ ಶಾಸ್ತ್ರಗಳು, ಗುರುಗಳು, ಉಪನಿಷತ್ತುಗಳು ಇವೆಲ್ಲವುಗಳು ಹೇಳೋದು ಏನನ್ನ ಅಂತ ಕೇಳಿದ್ರೆ, ನೀನು ಸಂತೋಷದಿಂದ ಬದುಕಬೇಕು. ನಾನು ಹಾಗೆ ಕೊಟ್ಟು ಕಳಿಸಿದ್ದೇನೆ, ನೀನು ದುಃಖವನ್ನು ನೀನು ಪಡ್ಕೊಂಡಿಲ್ಲ. ದುಃಖಗಳ ಇಲ್ಲ ಅನ್ನೋ ಹಾಗಿಲ್ಲ. ಆಧ್ಯಾತ್ಮಿಕ ದುಃಖ, ಅಧಿದೈವಿಕ ದುಃಖ, ಭೌತಿಕ ದುಃಖ, ಈ ತಾಪತ್ರಯಗಳನ್ನು ಕರೀತಾರೆ, ದುಃಖತ್ರಯಗಳನ್ನು ಕರೀತಾರೆ, ತ್ರಿತಾಪಗಳನ್ನು ಕರೀತಾರೆ ಶಾಸ್ತ್ರದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕ ದುಃಖ ಶರೀರಕ್ಕೆ, ಆತ್ಮಿಕ ದುಃಖ ಇದು. ಆತ್ಮಿಕ ದುಃಖ ಅಂದರೆ ಶರೀರಕ್ಕೆ ಅನೇಕ ವ್ಯಾಧಿಗಳು ಬರ್ತಾವೆ, ಕಷ್ಟ ನಷ್ಟಗಳು ಬರ್ತಾವೆ, ರೋಗಾದಿಗಳು ಬರ್ತಾವೆ. ಭೌತಿಕ ದುಃಖ ಭೂತ ಪ್ರಪಂಚದಿಂದ ಅಂದರೆ ಪಂಚಮಹಾಭೂತಗಳ ಒಂದು ತೀವ್ರತೆಯಿಂದ ಭೂಕಂಪನ ಆಗಬಹುದು, ನೆರೆಹಾವಳಿ ಬರಬಹುದು, ಭೀಕರ ಬರಗಾಲ ಬರಬಹುದು, ಅಥವಾ ಸಿಕ್ಕಾಪಟ್ಟೆಯಾಗಿರ್ತಕ್ಕಂತಹ ಮಹಾಪೂರಗಳು ಬಂದು ನಮ್ಮ ಜೀವನವನ್ನು ಅಸ್ತವ್ಯಸ್ತಗೊಳಿಸಬಹುದು, ಅಗ್ನಿ ಅವಘಡ ಆಗಬಹುದು,
ವಾಯು ಅವಘಡ, ಹೀಗೆ ಪಂಚಮಹಾಭೂತಗಳಿಂದ ಆಗ್ತಕ್ಕಂಥ ಒಂದೇನು ಪೀಡೆ ವ್ಯಾಧಿ ಅದಲ್ಲ, ಅದಕ್ಕೆ ಆದಿ ಭೌತಿಕ ದುಃಖ ಅಂತ ಕರೀತಾರೆ. ಆದಿ ದೈವಿಕ ದುಃಖ, ಅನೇಕ ವಿಚಾರಗಳನ್ನು ನಾವು ಇಟ್ಕೊಂಡಿರ್ತೇವೆ. ಆ ದೈವ, ಈ ದೈವ, ಆ ದೇವರು, ಈ ದೇವರು ಅಂತ ತಿಳ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ದುಃಖಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಬರ್ತಾವಲ್ಲ, ಇವುಗಳು ತಾತ್ಕಾಲಿಕವಾಗಿರ್ತಕ್ಕಂಥವುಗಳು. ಆದರೆ ಶಾಶ್ವತವಾಗಿರ್ತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಆನಂದ ಅಂತಕ್ಕಂಥದ್ದು ಅದು ಯಾವುದು ಅಂತಂದರೆ ಪೂರ್ಣ ಯೋಗ ಅನ್ನುವಂಥದ್ದು. ನಿನ್ನ ಜೀವನವೇ ಸಂಪೂರ್ಣವಾಗಿ ಯೋಗಮಯವಾಗಿರಬೇಕು. ಅನೇಕ ಗಿಡಮರ ಬಳ್ಳಿಗಳು ಏನು ಒಂದು ಸಲ ಒಂದು ಸಸಿಯನ್ನು ನಾವು ಹಚ್ಚಿಬಿಟ್ಟಿವಿ ಅಂತಂತಂದ್ರೆ ಆ ಸಸಿ ಎಲ್ಲಿವರೆಗೆ ಅಂದರೆ ದೇವರು ಅದಕ್ಕೆ ಎಲ್ಲಿವರೆಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನ ಅಲ್ಲಿವರೆಗೂ ಕೂಡ ಅದು ಯಾವತ್ತೂ ಕೂಡ ಸಾಹಸವನ್ನು ಮಾಡಿ, ಅದರ ಉದ್ದೇಶ ಏನು, ಸಣ್ಣದಾಗಿರ್ತಕ್ಕಂತಹ, ಈಗ ಇಲ್ಲೈತಿ ನಮ್ಮದು ರಾತ್ಕಾರಾಣಿ ಒಂದು ಹೂವಿನ ಗಿಡ ಐತಿ, ಆ ಹೂವನ್ನು ಹರಿದು ಏರಿಸಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಮಲ್ಲಿಗೆ ಹೂವು ಏರಿಸ್ಬೋದು, ದಾಸಾಳ ಹೂವು ಏರಿಸ್ಬೋದು, ಗುಲಾಬಿ ಏರಿಸ್ಬೋದು, ಸಂಪಿಗೆ ಏರಿಸ್ಬೋದು, ನಾಗಪುಷ್ಪ ಏರಿಸಬಹುದು. ಆದರೆ ಆ ಚಿಕ್ಕದಾಗಿರ್ತಕ್ಕಂಥ ಇದಕ್ಕಿಂತ ಗಿಡ ಮಾತ್ರ ದೊಡ್ಡದದು. ರಾತ್ಕಾರಾಣಿ ಗಿಡ ಭಾಳ ದೊಡ್ಡದು, ಅದರ ಸುಗಂಧ ಇಷ್ಟಿಷ್ಟು ಸಣ್ಣದಾಗಿರ್ತಕ್ಕಂತಹ ದಾಚಿನಿಯ ಹಾಗೆ ಇರ್ತಕ್ಕಂಥ ಒಂದು ಪಿನ್ನಿನ ಹಾಗೆ ಇರ್ತಕ್ಕಂಥ ಆ ಹೂಗಳು, ಅವುಗಳನ್ನು ಕೊಟ್ಟು ಈ ನಿಸರ್ಗವನ್ನು ಯಾವಾಗ ಸುಂದರಗೊಳಿಸೇನೋ ಅನ್ನುವಂಥ ಒಂದು ಕಲ್ಪನೆ ಆ ಗಿಡಕ್ಕೆ, ಆ ತರುಗೆ, ಆ ಸಸಿಗೆ. ಇನ್ನೂ ಬಹಳ ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಗಿಡಗಳಿರ್ತಾವೆ. ಎಷ್ಟೇ ಸಣ್ಣ ಗಿಡ ಆಗಿರ್ತಂದ್ರೂ ಸಹಿತ ಅದಕ್ಕೆ ಕೊನೆಯದಾಗಿರ್ತಕ್ಕಂಥ ಅಂತಿಮ ಗುರಿ ಏನು ಅಂತ ಕೇಳಿದ್ರೆ, ಈ ನಿಸರ್ಗದಲ್ಲಿ, ಈ ನಿಸರ್ಗವೇ ದೇವರು. ನಾವು ದೇವರು ಅಂತ ಕಲ್ಪನೆ ಮಾಡ್ಕೊಂಡು ಒಂದಿಷ್ಟು ಪ್ರತಿಮೆಗಳನ್ನು ಮಾಡಿರ್ತೇವೆ, ಅವುಗಳನ್ನು ಹರಿದು ಅಲ್ಲಿ ಎದುರಿಸ್ತೀವಿ ನಾವು. ಆದರೆ ಅದು ಗಿಡ ಹೇಳ್ತದೆ, ಈ ನಿಸರ್ಗವೇ ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ನಿಸರ್ಗವೇ ದೇವರು. ಆ ನಿಸರ್ಗ ಅಂತಕ್ಕಂಥ ದೇವರಿಗೆ ನನ್ನ 4 ಅಂಗಗಳನ್ನು, ಅವಯವಗಳನ್ನು ನಾನು ದಾನ ಮಾಡ್ತೀನಿ. ಹೂ ಅಂದರೆ ಏನದು? ಒಂದು ಸಸಿಯ ಅವಯವ, ಅದು ಒಂದು ಸಸಿಯ ಅಂಗ ಅದು. ಆದರೆ ಅದು ನಿತ್ಯವೂ ಹೋರಾಟ. ಬರೀ ಒಂದು ಕಂಟಿಯನ್ನು ಚುಚ್ಚಿದ್ರೆ ಓದು, ಅದಕ್ಕೆ ಬೇರಿಲ್ಲ. ಮಲ್ಲಿಗೆ ಕಂಟಿ ಓದು ಚುಚ್ತೀವಿ ನೆಲದಲ್ಲಿ, ಗುಲಾಬಿ ಕಂಟಿಯನ್ನು ಕಟ್ ಮಾಡ್ಕೊಂಡು ಹೋಗಿ ನಾವು ನೆಲದಲ್ಲಿ ಚುಚ್ತೀವಿ. ಅದಕ್ಕೊಂದು ನಾವೇನೂ ಮಾಡೋದಿಲ್ಲ, ಅದಕ್ಕೆ ಬೇರಿಲ್ಲ. ಪಾಕೆಟ್ನೊಳಗೆ ಹಾಕಿ ನಾವು ಸಸಿ ಮಾಡಿಲ್ಲ, ಸುಮ್ಮನೆ ಕಟ್ ಮಾಡಿರ್ತಕ್ಕಂಥ ಒಂದು ಕಟಿಂಗ್ಸ್ ಓದು ನಾವು ನೆಲದಲ್ಲಿ ಚುಚ್ಚಿದಾಗ ಅದು ಪ್ರಾರಂಭ ಮಾಡ್ತು ತನ್ನ ಯೋಗವನ್ನು. ಎಲ್ಲಿ ಪ್ರಾರಂಭ ಮಾಡ್ತದ? ಮೊದಲು ಬೇರನ್ನು ಬಿಡಬೇಕಂತ ತಿಳ್ಕೊಂಡು ಅಂಥೇಳಿ ನೆಲದಲ್ಲಿ ಆಳವಾಗಿರ್ತಕ್ಕಂಥ ಬೇರನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿ, ಕೆಳಗಡೆಗೆ ಬೇರು, ಮೇಲುಗಡೆಗೆ ಚಿಗುರು, ಆ ಚಿಗುರಿನ ಜೊತೆಗೇ ಒಂದಿಷ್ಟು ಹೂವುಗಳನ್ನು. ಅದರ ಅಂತಿಮ ಗುರಿ ಏನು? ಹೂ ಕೊಡಬೇಕು. ಹೂ ಕೊಡಬೇಕಾಗಿತ್ತು ಅಂತಂದರೆ ಬೇರು ನಿರಂತರವಾಗಿ ತನ್ನ ಕೆಲಸವನ್ನು ಮಾಡ್ತದೆ. ಎಲೆ, ಕಾಂಡ, ಹೂ, ರೆಂಬೆ, ಮಿಡಿ, ಮೊಗ್ಗು, ರಸದ ಫಲ ಒಂದರಂತೆಂದೆಲ್ಲ ರಚನೆ ರೂಪದಲ್ಲಿ. ಎಂತಾಯಿತೋ ಇಂತು ಯಾರದೋ ಕೈ ಚಳಕ, ಈ ನೆಲದ ಸೊಬಗು ಇದು ಮುದ್ದುರಾಮ. ಈ ನೆಲದ ಸೊಬಗು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದಂತಂದ್ರೆ, ಮಲ್ಲಿಗೆ ಕಂಟಿ ಹಚ್ಚಿದ್ರೆ ಮಲ್ಲಿಗೆ ಹೂವು ಕೊಡೋದು, ಗುಲಾಬಿ ಕಂಟಿ ಹಚ್ಚಿದ್ರೆ ಗುಲಾಬಿ ಹೂವು ಕೊಡೋದು, ನಿಂಬೆ ಗಿಡ ಹಚ್ಚಿದ್ರೆ ನಿಂಬೆ ಹಣ್ಣೆ ಕೊಡೋದು. ಎಂದೆಂದೂ ಕೂಡ ಬೇರೆ ವ್ಯತಿರಿಕ್ತವಾಗಿರ್ತಕ್ಕಂಥ ಫಲವನ್ನು, ಪುಷ್ಪಾದಿಗಳನ್ನು ಈ ನಿಸರ್ಗ ಕೊಟ್ಟಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಯೋಗವನ್ನು ಎಲ್ಲ ತರುಲತಾದಿಗಳು ಮಾಡ್ತಾರಲ್ಲ. ಒಬ್ಬ ಮನುಷ್ಯ ಕೇಳ್ತಾನೆ, ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು ಬಳ್ಳಿ, ಮಲ್ಲಿಗೆ, ಸೂಜಿ ಮಲ್ಲಿಗೆ ಬಳ್ಳಿ ಅದೇ ಆಗಿ ಹುಟ್ಟಿತ್ತು, ಹುಟ್ಟಿ ಒಂದು 2 ತಿಂಗಳಾಗಿತ್ತು, ಸಣ್ಣದಾಗಿರ್ತಕ್ಕಂಥ ಹೂಗಳನ್ನು ಕೊಡ್ತಾಯಿತ್ತು. ಅನೇಕ ಪ್ರಕಾರವಾಗಿರ್ತಕ್ಕಂಥ ಬಿರುಗಾಳಿ ಬೀಸ್ತಿತ್ತು. ಬಿರುಗಾಳಿ ಬೀಸುವಾಗ ಒಬ್ಬ ಮನುಷ್ಯ ಅಲ್ಲಿ ಹಾರು ಹೊಂಟಿದ್ದ, ಅಲ್ಲಿ ಕೂತಾನ ಅವ ಅಂತಾನ, ಎಂತೆಂಥ ಗಿಡಗಳೇ ತಾಳವಲ್ಲು ಆ ಗಾಳಿ ಹೊರತಕ್ಕೆ, ನಿನಗೆ ಹೆಂಗಿದೆಲ್ಲ ಸಹನ ಆಕೈತಿ ಅಂತ ಕೇಳ್ತಾನ ಆ ಬಳ್ಳಿಯನ್ನು. ಅದು ಹೇಳ್ತದ, ಬಳ್ಳಿ ಹೇಳ್ತದ, ನನ್ನ ಕೆಲಸ ರಗಡಾಗೈತಿ, ಈಗ ನಿನ್ನ ಮಾತು ಕೇಳಲಿಕ್ಕೆ ನನಗೆ ಅವಕಾಶ ಇಲ್ಲ. ನೀವು ಮನುಷ್ಯರು, ಮಾನವರು ಅವಕಾಶ ಸಿಕ್ಕಾಗ ಕೆಲಸ ಮಾಡೋಂಗಿಲ್ಲ, ನೀವು ಮಾತು ಹೇಳ್ಕೊತ ಕೂಡ್ತೀವಿ. ನಾವು ಮಾತು ಹೇಳೋರಲ್ಲ, ಕೆಲಸ ಮಾಡೋರು. ನಮ್ದು ಯೋಗ ಚಲೋ ಐತಿ. ಈಗ ನಾನು ಹೇಗೆ ಬದುಕಬೇಕು, ಹೂವನ್ನು ಹೇಗೆ ಕೊಡಬೇಕು, ಚಿಗುರಬೇಕು ಅನ್ನುವಂಥದ್ದು ನನ್ನ ಕಲ್ಪನಾ ಐತಿ. ನಿನ್ನ ಜೋಡಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲ, ನೀವು ಹೋಗೋದು ಹೇಳ್ತದೆ. ಅಂದರೆ ನಿಸರ್ಗವೂ ಸಹಿತ ಮನುಷ್ಯನಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತದೆ, ಆದರೆ ಮನುಷ್ಯನಿಗೆ ಬುದ್ಧಿ ಬರುವಲ್ಲಲ್ಲ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಇದು ಏನು ಅಂತ ಕೇಳಿದ್ರೆ, ಮಂತ್ರಯೋಗ, ಲಯಯೋಗ, ಹಠಯೋಗ,
ರಾಜಯೋಗ, ಶಿವಯೋಗ, ಯೋಗ ಪ್ರತಿಪಾದನಾ ಸ್ಥಳ ಇದು. ನಿಜಗುಣರು ಹೇಳಿರ್ತಕ್ಕಂಥ ಯೋಗ ಪ್ರತಿಪಾದನಾ ಅಂತಂತಂದರೆ ನಿಸರ್ಗದಲ್ಲಿರ್ತಕ್ಕಂತಹ ಗಿಡಗಳು ನಿರಂತರವಾಗಿ ಒಂದು ಸಲ ನಾವು ಅದಕ್ಕೆ ಅವಕಾಶ ಕೊಟ್ಟಿವಿ ಅಂದರೆ ಬೆಳೀಲಿಕ್ಕೆ, ಅದು ಎಲ್ಲಿವರೆಗೆ ಅಂದರೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಸ್ವಲ್ಪ ದಿವಸ ಇರ್ಬೋದು, ಆ ಪ್ರಶ್ನೆ ಬೇರೆ. ದಿವಸ ಮಹತ್ವದಲ್ಲ, ಅದರ ಬದುಕು ಮಹತ್ವದ್ದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡು ಕೊನೆಗೆ ಒಂದಿಷ್ಟು ಹೂವುಗಳನ್ನು ಕೊಟ್ಟು ಹೋಗ್ತದಲ್ಲ, ಹಾಗೆ ನಾವು ಕೂಡ ಒಂದು ಹೂವಿನಂತೆ ಇರ್ತಕ್ಕಂತಹ ಮಕರಂದವನ್ನು ಕೊಡಬೇಕಲ್ಲ. ಈ ಸಮಾಜಕ್ಕೆ ಕೊಡಬೇಕು, ನಿಸರ್ಗಕ್ಕೆ ಕೊಡಬೇಕು, ದೇವರಿಗೆ ಕೊಡಬೇಕು, ಎಲ್ಲಕ್ಕೂ ಕೂಡ. ಯಾಕಂದರೆ ನಮ್ಮದು ಋಣಭಾರ ಅಂತಕ್ಕಂಥದ್ದು ಭಾಳ, ಸ್ವಲ್ಪ ಋಣ ಅಂತಕ್ಕಂಥದ್ದು ನಮಗಿಲ್ಲ. ಭಾಳ ಅದ್ಭುತವಾಗಿರ್ತಕ್ಕಂಥ ಋಣ ಇದೆ. ಜನ್ಮವಿತ್ತವರಾರು, ಅನ್ನ ಇತ್ತವರಾರು, ಅರಿವು ನಿನ ಗುಣಪಡಿಸಿ ಸಾಕಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರು, ನೀ ಋಣದ ಸರಮಾಲೆ. ಎಷ್ಟು ನಾನು ಅನಂತ ಋಣದಲ್ಲಿ ನಾನು ಅದೇನೆ. ಒಬ್ಬರು ಋಣ ತೀರಿಸಲಿಕ್ಕೆ ಸಾಧ್ಯದ ಈ ಜಗತ್ತಿನೊಳಗೆ? ನನಗೆ ಎಲ್ಲಕ್ಕಿಂತಲೂ ದೇವಋಣ ಬಹಳ ದೊಡ್ಡದು. ದೇವಋಣ ಅದು ಯಾಕಂತಂದರೆ ದೇವರು ಈ ಸುಂದರವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟು ಕಳಿಸಿದಾನಲ್ಲ. ಆಗಲೇ ಒಬ್ಬ ತಾಯಿ ಬಂದಿದ್ಲು, 4 ವರ್ಷದ ಮಗು ಐತಿ, ಸರಿಯಾಗಿ ಉಂಡದ್ದು ಅನ್ನ ಪಚನ ಆಗಬಲ್ದು. ಅನ್ನ ಬೇಕಾದಷ್ಟು ಐತಿ, ಹೊರಗಡೆ ಬೇಕಾದಷ್ಟು ಐತಿ, ಆದರೆ ಒಳಗಡೆ ಇರ್ತಕ್ಕಂಥ ಆ ಪಚನ ಶಕ್ತಿ ಅಂತಕ್ಕಂಥದ್ದೇ ಮಗುವಿಗೆ ಇರ್ಲಿಕ್ಕಂತಂದ್ರೆ ಹೇಗೆ ಒಬ್ಬ ತಾಯಿ ಅಂತಕ್ಕಂಥವಳು ಹಳಹಳಿಸ್ತಾಳೋ ಹಾಗೆ ಭಗವಂತ ಅಂತಕ್ಕಂಥ ಒಬ್ಬ ತಾಯಿ, ಒಬ್ಬ ಗುರು ಹಳಹಳಿಸ್ತಾನೆ. ಏನಿದೆ ಜಗತ್ತು? ನಾನು ಹೇಳ್ತಕ್ಕಂತಹ ಅಧ್ಯಾತ್ಮ, ನಾನು ಹೇಳ್ತಕ್ಕಂಥ ಆತ್ಮವಸ್ತುವಿನ ಸಾಕ್ಷಾತ್ಕಾರ, ಬ್ರಹ್ಮ ಚೈತನ್ಯ, ಕೈವಲ್ಯ, ಇದ್ರ ಬಗ್ಗೆ ಏನು ಕಲ್ಪನೆಯೇ ಇಲ್ಲವಲ್ಲ. ಇದು ಯಾಕೆ ಪಚನ ಆಗವಲ್ದು? ಹಾಗೆ ಒಬ್ಬ ತಾಯಿಗೆ ತನ್ನ ಮಗುವಿನ ಸಲುವಾಗಿ ಎಷ್ಟು ಚಿಂತೆ ವ್ಯಾಕುಲತೆ ಕಾಡ್ತದೆಯೋ ಹಾಗೆಯೇ ಗುರುವಿಗೆ, ದೇವನಿಗೆ, ಶಾಸ್ತ್ರಗಳಿಗೆ ಕಾಡ್ತದೆ. ಏನೋ ಒಂದು ಅವ್ಯಕ್ತವಾಗಿರ್ತಕ್ಕಂಥದ್ದು ಈ ಮನುಷ್ಯನ ಸಲುವಾಗಿ ಕಾಡ್ತದೆ. ಮನುಷ್ಯ ಯಾಕೆ ಉದ್ಧಾರ ಆಗುವಲ್ಲ? ಇವನಲ್ಲಿ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಭ್ರಮ ಅಂತಕ್ಕಂಥದ್ದೈತಿ, ಅಜ್ಞಾನ ಅನ್ನುವಂಥದ್ದೈತಿ. ಈ ಅಜ್ಞಾನವನ್ನು ನಾಶ ಮಾಡುವ ಸಲುವಾಗಿಯೇ ಈ ಶಾಸ್ತ್ರಾದಿಗಳು. 1 ಶಾಸ್ತ್ರ, 2 ಶಾಸ್ತ್ರ, ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರಗಳು. ಅದಕ್ಕಾಗಿ ಈ ಮನುಷ್ಯನಿಗೆ ಇರ್ತಕ್ಕಂಥ 2 ಅಂಗಗಳು ಏನು ಅಂತಂದ್ರೆ, ಒಂದು ಬಾಹ್ಯಾಂಗ, ಒಂದು ಅಂತರಂಗ. ಬಾಹ್ಯಾಂಗವನ್ನು ಕೂಡ ಶರೀರ ಸೌಷ್ಠವವಾಗಿರಬೇಕು, ಶರೀರ ಸುಸ್ಥಿರವಾಗಿರಬೇಕು. ಯೋಗವನ್ನು ಮಾಡಬೇಕಾಗ್ತದೆ, ಪ್ರಪಂಚವನ್ನು ಮಾಡಬೇಕು. ಮದುವೆಯನ್ನು ಮಾಡಬೇಕಾಗಿತ್ತು ಅಂದ್ರೆ ಒಬ್ಬ ಹುಡುಗನಿಗೆ, ಒಬ್ಬ ಯುವಕನಿಗೆ ಮದುವೆ ಮಾಡಬೇಕಾಗಿತ್ತು ಅಂತಂದ್ರೆ ಆ ಮದುವೆಗೆ ಅರ್ಹನಾಗಿರ್ತಕ್ಕಂಥ ಕೆಲವೊಂದು ಯೋಗ್ಯತೆಗಳದಾವ. ಆ ಹುಡುಗನಿಗೆ ಯೋಗ್ಯತೆಗಳು ಇರೋದಿರ್ತದೆ, ಮದುವೆಯನ್ನು ಯಾಕೆ ಮಾಡೋದು? ಮಾನಸಿಕವಾಗಿರ್ತಕ್ಕಂಥ ವ್ಯಾಕುಲತೆ ಇತ್ತು, ಮಂದಹೀನ ಇದ್ದ, ಮಂದಬುದ್ಧಿಯವಿದ್ದ, ಮಾಡೋಕ್ಕಾಗೋದಿಲ್ಲ. ಶರೀರದಲ್ಲಿ ಒಂದಿಷ್ಟು ಏನಾದರೂ ಗೌಣ, ಒಂದಿಷ್ಟು ಏನಾದರೂ ಅಶಕ್ತತನ ಇತ್ತು, ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ಪ್ರಪಂಚದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಪರಮಾರ್ಥದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ನಾವು ಯೋಗ್ಯರಾಗುವುದಿಲ್ಲ, ಅಲ್ಲಿಯೂ ಕೂಡ ಒಂದಿಷ್ಟು ಯೋಗ್ಯತೆಗಳು ಬೇಕಾಗ್ತಾವಲ್ಲ. ಅದಕ್ಕಾಗಿ ಅಂತರಂಗದ ಎಷ್ಟು ಮಹತ್ವವೋ ಬಹಿರಂಗವೂ ಅಷ್ಟೇ ಮಹತ್ವ, ಬಹಿರಂಗ ಎಷ್ಟು ಮಹತ್ವವೋ ಅಂತರಂಗವೂ ಅಷ್ಟೇ ಮಹತ್ವ. ನಾವೆಲ್ಲ ವಿಚಾರ ಮಾಡ್ಬೋದು, ಏನೇನೋ ವಿಚಾರ ಮಾಡ್ತಿರ್ತೇವೆ. ಅಂತರಂಗ ಅಂತಂತಂದರೆ ಅವನಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದರೆ, ಬೇಕಾದಷ್ಟು ಪಡಿ ಪದಾರ್ಥಗಳು ಮುಂದದಾವು. ಊಟ ಮಾಡಲಿಕ್ಕೆ ಬೇಕಾದಷ್ಟು ಅದಾವು. ಆದರೆ ಅದನ್ನು ದಕ್ಕಿಸಿಕೊಳ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಶಕ್ತಿನೇ ಇರ್ಲಿಕ್ಕಂತಂದ್ರೆ ಅವುಗಳನ್ನು ತೊಗೊಂಡು ಏನು ಮಾಡೋದು? ಬೆಡ್ರೂಮ್ ಭಾಳ ಚಲೋ ಐತಿ, ಅಲ್ಲಿ ಒಳ್ಳೆ ಪಲಂಗ ಐತಿ, AC ಕೂಡಿಸ್ತೈತಿ, ಒಳ್ಳೆ ಬೆಡ್ಗಳದಾವ, ಎಲ್ಲ ಚಲೋ ಐತಿ. ಆದರೆ ಬೇಕಾದಷ್ಟು ಸಂಪದ್ಭರಿತವಾಗಿರ್ತಕ್ಕಂತಹ ಐಷಾರಾಮಿ ಜೀವನ ಇದ್ದರೂ ಕೂಡ ಆ ಮನುಷ್ಯನಿಗೆ ಒಳಗೆ ಇರ್ತಕ್ಕಂಥ ನಿದ್ರಾವಸ್ಥೆ ಅಂತಕ್ಕಂಥದ್ದು ಬರದೇ ಇದ್ದರೆ ಹೊರಗಿರ್ತಕ್ಕಂಥ ಈ ಎಲ್ಲ ಪರಿಕರಗಳನ್ನು ತಗೊಂಡು ಏನು ಮಾಡೋದು? ಒಬ್ಬ ರೈತದ, ಅವನಿಗೆ ಯಾವುದು AC ಇಲ್ಲ, ಸೂಸ್ತಕ್ಕಂಥ ಆರಾಮ ಏನು ಗಾಳಿ ಬೀಸ್ತದಲ್ಲ ಅದ ಅವನಿಗೆ AC, ವಾತಾನುಕೂಲ. ಅವನಿಗೆ ಬೆಡ್ ಇಲ್ಲ, ಮಣ್ಣು ಹೆಂಟಾಗ ಒಂದು 4 ತಿರುವಿ ಮಧ್ಯಾಹ್ನ ತಿರುವಿದ, ಹೆಂಡು ತಿನ್ನ ಬಂದಿರಲಿಲ್ಲ, ಬುತ್ತಿ ತೊಗೊಂಡು ಬಂದು ತೊಗೊಂಬರಾಕಿ ಅಷ್ಟೊಳಗೆ ಎಮ್ಮೆ ಯಾಕತ್ತಿತ್ತು, ಅದನ್ನು ಮುಗಿಸ್ಕೊಂಬರ್ಬೇಕಲ್ಲ ರೊಟ್ಟಿ ಮಾಡ್ಕೊಂಡು ತೊಗೊಂಬಂದು ಆರಾಮ
ಬದುವಿನಾಗ ಒಡ್ಡಿಗೆ ಚಲೋ ದೊಡ್ಡ ಬೇವಿನ ಗಿಡ ಅಲ್ಲೇ ಎತ್ತುಗಳು ಅಲ್ಲೇ ನಿಂತಾವ, ಅವಕ್ಕೊಂದಿಷ್ಟು ದಂಡ ಬಾಟಿ ಕಿತ್ತು ಹಾಕ್ಯಾನ, ಅವು ತಿನ್ನಾಕತ್ತಾವ. ಇವನು ಊಟಿಲ್ಲ, ಬಿಸಿಲು ದೊಡ್ಡ ದೊಡ್ಡ ಹೆಂಟು ಎದ್ದಾವ. ಬಾಂದಿಗೆ ಬಂದು ಇನ್ನೂ ಬರಲಿಲ್ಲ ಅಂತ ತಿಳ್ಕೊಂಡು ನಿಂತು ಹಾದಿಗೆ ಹಾಕೋದು ಕೊಡ್ತಾನೆ. ಅಷ್ಟೊಳಗೆ ತುಗುಡಿಗೆ ಬರ್ತಾವ, ಅಲ್ಲೇ ಮಲ್ಕೊಂಡ. ತಕ್ಷಣ ಬಂದು ಅವಳು ಕೂಡ ಆರಾಮ್ ಬಂದು ಶಿಸ್ತು ಊಟ ಮಾಡಿದ. 4 ರೊಟ್ಟಿ ಆರಾಮ್ ಊಟ ಮಾಡಿ ಮಜ್ಜಿಗೆ ಕೊಡೋದು, ಅಂಬ್ಲಿ ಕೊಡೋದು, ಸುಮ್ಮನೆ ಹಾಗೆ ಮಾತಾಡ್ಕೊತ ಕೂತಿದ್ದ. ಕಣ್ಣು ಮುಚ್ಚಾಕತ್ತಿದ್ದು. ಎಲ್ಲಿದು ಎಸಿ ಐತನಲ್ಲೇ ಇಲ್ಲ. ಅಲ್ಲೇ ಒಂದು ಹೆಂಡತಿ ತೊಗೊಂಡ, ತಲೆಗುಂಬಿಲ್ಲ, ಒಂದು ಹೆಂಡತಿ ತೊಗೊಂಡ ಅದನ್ನು ತಲೆಗುಂಬಿ ಇಟ್ಕೊಂಡ. ಆರಾಮ್ ಕಾಲ ಹಾಕೊಂಡು ಮಕ್ಕೊಂಡ. ಒಂದು ತಾಸು ನಿದ್ದೆ ಆಯ್ತು. ಮಾಲಕ್ ಮಕ್ಕೊಂಡ ಅಂತಕೊಂಡು ಎತ್ತುಗಳು ಮಕ್ಕೊಂಡು, ಅವು ಆರಾಮ್ ಊಟ ಮಾಡಿ ಮಾಡ್ಕೊಂಡು, ಅವಕ್ಕೂ ನಿದ್ದೆ ಆಯ್ತು, ಇವಕ್ಕೂ ನಿದ್ದೆ ಆಯ್ತು. ಹಿಂಗೆ ಅನ್ನೋದಿಗೆ 4 ಗಂಟೆ ಆಯ್ತು. ಒಂದಿಷ್ಟು ಮೇವು ಮಾಡಿಕೊಂಡು ಅವತ್ತನ್ನು ಹೊಡ್ಕೊಂಡು ಮನೆಗೆ ಬರೋ ಹೊತ್ತಿನಾಗ ಅವುಗಳ ಸಂಗೀತ ಎಂಥದ್ದು, ಎತ್ತುಗಳು ಕೊಳ್ಳಾಗಿನ ಗಂಟೆ ಸಾಪ ಎಂಥದ್ದು. ಹಿಂಗೆ ಮನೆಗೆ ಬರುತ್ತವೇನ ಮನೆಗೆ ಬಂದ, ಒಳ ಹರಿದು ಒಳಗೆ ಅವಕ್ಕೆ ಕೊಟ್ಟಿಯಾಗ ಅವತ್ತೊಂದು ಕಟ್ಟಿ ಒಂದಿಟ್ಟು ಮೇವು ಹಾಕಿ ತಾನು ಒಳಗೆ ಹೋಗಿ ಮುಖ ತಕ್ಕೊಂಡು ವಿಭೂತಿ ಹಚ್ಕೊಂಡು ಹೊರಗೆ ಬಂದು ಕುಂದ್ರದಕ್ಕೆ ಕರಿಯತ್ತ ಕಾಳಂಗ ಬಿಳಿಯತ್ತ ಮಾಳಿಂಗ ಅಂತ ತಿಳ್ಕೊಂಡು ರೇಡಿಯೋ ಹಾಡಾಕತ್ತ. ಹೆಂಗಿತ್ತು ವಾತಾವರಣ? ಅವೆಷ್ಟು ಆರಾಮದಾನ. ಮುಂಜಾನೆಯಿಂದ ಸಂಜೆ ತನ ಇವನು ನಿದ್ದೆ ಬರೋದಿನ ಈಶಾಗದಾನ. ಯಾಕೆ ಬರಲಿಲ್ಲ? ಹೊರಗಿನ ಎಲ್ಲ ಪರಿಕರಗಳು ಅದಾವ, ಅವ್ರ ಒಳಗಡೆ ಇರ್ತಕ್ಕಂಥದ್ದು ಆ ನಿದ್ರೆ ಬೆಡ್ರೂಮ್ ಅಂತೀರ, ಅದು ಬೆಡ್ರೂಮ್ ಅಷ್ಟೇ. ಅದು ನೀವು ಯಾರನ್ನು ಬೇಕಾದ್ರೆ ಅದು ಕೇಳಿ. 2 HP ರೂಮು ಅಂದ್ರೆ 2 HP ರೂಮ್ ಅಂತಂದ್ರೆ 2 ಬೆಡ್ರೂಮ್. ಎಲ್ಲ ಕಡೆಗೆ ಅದು ಪ್ರಚಲಿತ. 2 HP 2 HP ಬೆಡ್ರೂಮ್. ಹೌದು, ಅಂಥವು 4 HP ಇದ್ದರೂ ಸಹಿತ ಯಾವ HP ಹೋದ್ರೂ ನಿದ್ದೆ ಬರೋದಲ್ಲ. ಅದಕ್ಕೆ ಬೆಡ್ರೂಮ್ ಅಂದ್ರೆ ಏನು ಅಂತಂತಂದ್ರೆ, ಬೆಡ್ ಅಂದ್ರೆ ಹಾಸಿಗೆ ಇಡೋ ರೂಮ್ ಅಷ್ಟಾವು. ಗೊತ್ತಾತಂದ್ರೆ ನಿದ್ದೆ ಮಾಡೋ ರೂಮ್ ಅಲ್ಲ, ಹಾಸಿಗೆ ಇಡೋ ರೂಮ್, ಸ್ಲೀಪಿಂಗ್ ರೂಮ್ ಅಲ್ಲಲ್ಲ ಸರ್. ಯಾರು ಬೇಕಾದವ್ರನ್ನ ಎಲ್ಲಿ ಬೇಕಾದಲ್ಲಿ ಕೇಳ್ರಿ, ಬೆಡ್ರೂಮ್ ಎಷ್ಟದಾವ ಅಂತ ನೀವು ಕೇಳ್ತೀರಿ, ಸ್ಲೀಪಿಂಗ್ ರೂಮ್ ಯಾರೂ ಕೇಳಂಗಿಲ್ಲ. ಯಾರು ಕೇಳಂಗಿಲ್ಲ ಅಂತಂದ್ರೆ ಅವ್ರಿಗೆ ಬೆಡ್ ಇಡಕ್ಕೆ ಕಷ್ಟ. ಅವು ಚಲೋ ಬೆಡ್ಗಳದಾವೆ, ಬಹಳ ಅಮೂಲ್ಯವಾಗಿರ್ತಕ್ಕಂಥ ಕಿಮ್ಮತ್ತಿನ ಬೆಡ್ಗಳದಾವೆ. ನಿದ್ದೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ನಿದ್ದೆ ಬರಲಾರ್ದಂಗೆ ಇವನು ವ್ಯವಹಾರ ನಡೆಯೋದು. ಮಾನಸಿಕ ವ್ಯಾಕುಲಗಳು, ಮನಸ್ಸು ತಳಮಳಗೊಳಾಗಿದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಈ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಇದೆಷ್ಟೆಲ್ಲ ಪ್ರಯತ್ನ ಅಂತಕ್ಕಂಥ. ಅದಕ್ಕೆ ಸಮಾಧಾನ ಅನ್ನುವಂಥದ್ದು ಬೇಕಲ್ಲ. ಹೊರಗಿನ ಜೀವನ ಎಷ್ಟು ನಾವು ಎಷ್ಟೇ ಇದ್ದರೂ ಸಹಿತ ಬದುಕಲಿಕ್ಕೆ ಬರುವುದಿಲ್ಲ ಅಂದರೆ ಹಾಗೆ. ಆ ಬದುಕನ್ನು ಕಲಿಸ್ತಕ್ಕಂಥದ್ದು ಅಧ್ಯಾತ್ಮ ಶಾಸ್ತ್ರ ಬದುಕನ್ನು ಕಲಿಸ್ತದೆ. ಹೀಗೆ ಇರಬೇಕಂತ ತಿಳ್ಕೊಂಡು ಶಾಸ್ತ್ರ ಅಂದ್ರೆ ಏನು? ಶಸ್ತ್ರ. ಇದು ಶಸ್ತ್ರ ಅಂದ್ರೆ ಶಸ್ತ್ರ ಅಂತ ಕರೀತಾರೆ. ಆಯುಧಗಳು. ಇದೊಂದು ಒಳ್ಳೆಯ ಆಯುಧ, ಹರಿತಾಗಿರ್ತಕ್ಕಂಥ ಆಯುಧ. ಇಷ್ಟು ಹರಿತ ಆಯುಧ ಜಗತ್ತಿನ ಯಾವೂ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆಯುಧ ಇದು, ಒಂದು ಶಸ್ತ್ರ ಇದು, ಅಲುಗು ಇದು. ಚುಚ್ತದೆ, ಮನಸ್ಸಿಗೆ ಚುಚ್ತದೆ, ಬೋಧೆ ಮಾಡ್ತದೆ. ಇದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವನು ಎಷ್ಟಿದ್ರೂ ಏನಿದ್ರೂ ಸಹಿತ ಇವನಿಗೆ ಸಮಾಧಾನ ಅಂತಕ್ಕಂಥದ್ದಿಲ್ಲ. ಒಬ್ಬ ಭಿಕ್ಷುಕ 15ನೇ ವರ್ಷಕ್ಕೆ ಭಿಕ್ಷಾ ಚಾಲೂ ಮಾಡ್ಯಾನ್ರಿ ಗುರು. 15ನೇ ವರ್ಷಕ್ಕೆ ಭಿಕ್ಷೆ ಚಾಲೂ ಆಗಿದ್ದು 35 ವರ್ಷ ಭಿಕ್ಷಾ ಬೇಡ್ಯಾನ. ಎಷ್ಟು ವರ್ಷ ಆಯ್ತು? 50 ವರ್ಷ. ಅವನ ಅರ್ಧ ಆಯುಷ್ಯ ಮುಗೀತಲ್ಲ. 50 ವರ್ಷ ಮುಗೀತವನಿಗೆ. ಆ ನಂತರದಲ್ಲಿ ವಿಚಾರ ಮಾಡ್ತಾನೆ, ಅಶಕ್ತಕ್ಕೋ ಅಂತ ಹೊರಡ್ತು ಶರೀರ. ಅಪ್ಪ ದೇವ, ನನಗಿನ್ನು ಬೇಕಾಗಿದ್ದು 2 ಹೊತ್ತಿನ ಊಟ, ಅಷ್ಟು ಕೊಟ್ಟು ಬದುಕಿಸ್ಬಿಡಪ್ಪ, ಸಾಕು ನನಗಿಂದ ಜೀವನ ಇದನ್ನು ತಪ್ಪಿಸಪ್ಪ, ಮನೆ ತಿರುಗಾಡೋದು ದೇವರೇ ಅಂತ ಹೇಳ್ಕೊಂಡು ಬೇಡ್ಕೊಂಡ ದೇವರಿಗೆ. ಅದು ಯಾಕೋ ಇವನು ಅವತ್ತ ಈ ಒಂದು ಕೇಳಿಸ್ತು ಧ್ವನಿ ದೇವರಿಗೆ. 35 ವರ್ಷ ಕೇಳಿಲ್ಲ, ಈಗ ಕೇಳಿಸ್ತು. ಇಷ್ಟು ದಿವಸ ಏನಾಗಿತ್ತು ಅಂತಂದ್ರೆ ನಾವು ಯಾರನ್ನೂ ಕೇಳ್ಕೊಳ್ತಿದ್ದ, ಯವ್ವ ಅಮ್ಮ ಏನಾದರೂ ಕೊಡ್ರಿ, ಬರೀ ಇವ್ರನ್ನ ಕೇಳ್ತಿದ್ದ, ದೇವ್ರನ್ನ ಕೇಳಿದ್ದಿಲ್ಲ. ದೇವ್ರನ್ನ ಕೇಳಿದಾಗ ಕೊಡ್ತಿದ್ದ ಬಿಡ್ತಿದ್ದು ಗೊತ್ತಿಲ್ಲ. ಆದರೆ ಕೊನೆಗೆ 35 ವರ್ಷದ ನಂತರದಲ್ಲಿ
ಏನೋ ಅವನಿಗೆ ಅನ್ನಿಸ್ತು, ಭಗವಂತನನ್ನು ಕುರಿತು ಪ್ರಾರ್ಥಿಸ್ತಾನೆ, 2 ಹೊತ್ತಿನ ಊಟ ಕೊಟ್ಬಿಡಪ್ಪ ಸಾಕು, ನನಗೆ ಒಂದೊಂದು ರೊಟ್ಟಿ ಕೊಡು ಸಾಕು, ನನಗೇನು ವಯಸ್ಸಾಗೈತಿ, ಮೊದಲನೇ ತಿನ್ನುವುದಿಲ್ಲ, ಬೆಳ್ಕೊಂಡು ತಿನ್ನೋದು ಆಗೋದಿಲ್ಲ. ಆದರೆ ಭಿಕ್ಷುಕರು ಭಾಳ ಶ್ರೀಮಂತರದ, ಭರತ್ ಜೈನ್ ಅಂತ ತಿಳ್ಕೊಂಡು ಜಗತ್ತಿನಾಗ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಲಕ್ಷಾಧೀಶ ಕೋಟ್ಯಾಧೀಶ ಭಿಕ್ಷುಕ. ಒಂದು ತಿಂಗಳಿಗೆ 75,000 ರೂಪಾಯಿ ಆದಾಯ ಇರ್ತದೆ. ಗೊತ್ತದನ್ನು ನೀನು ನೋಡಿರ್ಬೇಕು ಪೇಪರ್ನಾಗ. ಭರತ್ ಜೈನ್ ಅಂತ ತಿಳ್ಕೊಂಡು ಒಬ್ಬ ಭಿಕ್ಷುಕ, ಬಹಳ ಶ್ರೀಮಂತ ಭಿಕ್ಷುಕ. ಅಂದರೆ ಅಂದರೆ ಭಿಕ್ಷುಕನೇ, ಆದರೆ ಶ್ರೀಮಂತ ಭಿಕ್ಷುಕ ಅಂತ ಇದ್ದೀನಿ ನನಗೆ. ಒಂದು ತಿಂಗಳಿಗೆ 75,000 ರೂಪಾಯಿ. ಅವನು ತನ್ನ ಮಕ್ಕಳನ್ನು ಚಲೋ ಶಾಲೆಗೆ ಕಳ್ಸ್ಯಾನ. ಇಷ್ಟೆಲ್ಲ ತಿಂಗಳಿಗೆ 75,000 ರೂಪಾಯಿ, ಲಕ್ಷಗಟ್ಟಲೆ ಅವನಿಗೆಲ್ಲ ಆದಾಯ ಇದ್ದರೂ ಸಹಿತ ಈಗ ಅವನಿಗೇನು ಅವಶ್ಯಕತೆ ಇಲ್ಲ, ಆನಂದವಾಗಿ ಅದಾನ. ಆದರೆ ಅವ ಅಂತಾನ, ಈ ಕಾಯಕ ಯಾಕೆ ಬಿಡಬೇಕು, ಮೂಲ ವೃತ್ತಿ ಇದೇ ನಾನು ದೊಡ್ಡವನು ಮಾಡಿದ್ದು. ಇಷ್ಟೆಲ್ಲ ಮಕ್ಕಳು ಹೇಳ್ತಾರೆ, ಬೇಡಪ್ಪ ಇನ್ನು ಸಾಕಿಬಿಡು, ಬೇಕಾಷ್ಟು ನೀ ಗಳಿಸಿ ಅಂತ ತಿಳ್ಕೊಂಡು. ಇಲ್ಲ, ನನ್ನ ಮೂಲ ವೃತ್ತಿ ಇದೆಯಪ್ಪ. ಈ ಹಾಲು ಮೊಸರು ಮಾರಿ 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 ಭಾಳ ಗಳಿಸಿರ್ತಾರಲ್ಲ ಮುದುಕ್ಯಾರು, ಅವರು ಶಕ್ತಿ ಇರುತ್ತಾನ ಗಡಿಗೆ ಒಯ್ಯೋದು ಬಿಡುವುದಿಲ್ಲ ಪ್ಯಾಟಿಗೆ. ಅದು ಹಂಗೆ ಮಾರಿದಾಗ ಸಮಾಧಾನ. ಹಂಗೆ ದೇವರು ಅಂತಾನ, ಆಯಿತು ಭಿಕ್ಷುಕ ಯಾಕೆ ಭಾಳ ಕೇಳಕತ್ತಾನ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆ ದೇವರು ಅವನಿಗೆ ಏನರ ಕೊಡಬೇಕಂತ ತಿಳ್ಕೊಂಡು ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದು ಒಂದು ಚೀಲ ಕೊಡ್ತಾನೆ. ಯಾಕಂದ್ರೆ ನೀನು ಭಾಳ ದೇವ್ರಿಗೆ ಬೇಡ್ಕೊಳಕತ್ತೀಪ್ಪ, ಇದೊಂದು ಚೀಲ ತಗೋ, ಇದರಾಗ 50 ನಾಣ್ಯಗಳದಾವ. 50 ನಾಣ್ಯಗಳದಾವ. ಪ್ಯಾಟಿಗೆ ಹೋಗಿ ಒಂದು ನಾಣ್ಯವನ್ನು ನೀ ಮಾರಿದೆ ಅಂತಂದ್ರೆ 1 ವರ್ಷ ಊಟ ಮಾಡ್ತೀವಿ. ಎಷ್ಟದಾವ ಅದ್ರಾಗ? 50. ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು. ಅವ್ನಿಗೆ ಎಷ್ಟಾಗ್ಯಾವ ಈಗ? 50. ವಯಸ್ಸು 50 ಆಗ್ಯಾವ. ಇನ್ನು ಮುಂದಿನ 50 ವರ್ಷದ್ದು ಸಹಿತ ಗಂಟು, ಅನ್ನದ ಗಂಟು ರೆಡಿ. ಇಷ್ಟು ತಯಾರಿ ಇದ್ದರೂ ಸಹಿತ ಅವನಿಗೆ ಅನ್ನಿಸ್ತು, ಓಹೋ ಆತನ ನಿಶ್ಚಿಂತೆಯಿಂದ ಇರಬಹುದು ಅಂತ ತಿಳ್ಕೊಂಡು ಅದು ಗಂಟು ತೊಗೊಂಡು ಮನೆಗೆ ಬರ್ತಾನೆ. ಸಾಧುವು ನಮಸ್ಕಾರ ಮಾಡ್ತಾನೆ. ಅವನು ಹೋದ ಸಾಧು ದೇವರೇ ಬಂದಿದ್ದ. ಮನೆಗೆ ಬಂದು ತೆಲುಗು ಮಂತಿಗೆ ಇಟ್ಕೋತಾನ ಗಂಟ. ದಿವಸ ಭಾಳ ಚಲೋ ನಿದ್ದೆ ಮಾಡ್ತಿದ್ದಾವ. ತಿರುಗಾಡಿ ಭಿಕ್ಷಾ ಬೇಡ್ಕೊಂಡು ಬಂದು ಮೈ ದಡು ಹಾಕಿತ್ತು. ಆದ್ರೆ ಅವತ್ತೇನದಲ್ಲ, ಇಡೀ ತನ್ನ 35 ವರ್ಷದ ಜೀವನದ ಅವಧಿಯೊಳಗೆ ಇಂಥ ಪ್ರಸಂಗ ಬಂದಿರಲಿಲ್ಲ. ನಿದ್ದೆ ಹತ್ತಲಾರದಂಥ ಪ್ರಸಂಗನ ಬಂದಿದ್ದಿಲ್ಲ. ಆನಂದವಾಗಿ ತಿರುಗಾಡಿ ಬಂದು ಮಲ್ಕೊಳ್ತಿದ್ದ. ಊಟ ಮಾಡಿ ಮಲ್ಕೊಂಡು ನಿದ್ದೆ ಕಣ್ತುಂಬ ನಿದ್ದೆ ಮಾಡ್ತಿದ್ದ. ಆದರೆ ಅವತ್ತೇನಾಯ್ತು ಅಂತಂದ್ರೆ ನಿದ್ದೆ ಹತ್ತಲಿಲ್ಲ. ಹತ್ತಬೇಕಂತಂದ್ರೆ ಅಲ್ಲೊಂದು ಐತಲ್ಲ, ತೆಲುಗುಂಬಿ ಐತಲ್ಲ, ಅದು ಕಾಡಾಕತ್ತೆ ಅವನಿಗೆ. ಮರುದಿವಸ ಹೊತ್ತು ಯಾವಾಗ ಹೊಂಟಿತೋ, ನಾ ಯಾವಾಗ ನನ್ನ ಬಿಚ್ಚಿ ನೋಡೇನೋ ಅಂತ ವಿಚಾರ ಮಾಡ್ತಾನೆ. ಕತ್ಲೈತಿ. ಮಾರನೇ ದಿವಸ ಬೆಳಗ್ಗೆ ನಶಿಕಿನಾಗ 5 ಗಂಟೆಗೆ ಎದ್ದವನಕ್ಕೆ ಮಲ್ಕೊಂಡೇ ಇಲ್ಲ. ಶರಣನದ್ದು ಕುಳಿತಾರೆ ಶಿವರಾತ್ರಿ ಕಾಣಿರೋ ಅಂದಂಗೆ ಬೆಳತನಕ ಶಿವರಾತ್ರಿ ಆಗ್ತದೆ. ಬೆಳಗ್ಗೆ ಎದ್ದು ಭಿಕ್ಷೆ ನೋಡ್ತಾನೆ. ಬಂಗಾರದ ನಾಣ್ಯಗಳು, ಮನೆ ತುಂಬ ಬೆಳಕೇ ಬೆಳಕು. ಅವಾಗ ವಿಚಾರ ಮಾಡಿಕೊಂಡು ಒಂದು ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಮಾರ್ಕೊಂಡು ಬರಬೇಕು, ಹೆಂಗೋ 1 ವರ್ಷ ಕೂತು ಊಟ ಮಾಡೋದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಒಂದು ನಾಣ್ಯವನ್ನು ತೆಗೆದುಕೊಂಡು ಹೋದ. ಬೇಕಾದಷ್ಟು ಅವನಿಗೆ ಸಂಪಾದನೆ ಆಯಿತು. ಹೊಳ್ಳಿ ಬರ್ತಾನೆ ಮತ್ತು ಮನೆಗೆ ಬಂದು ಏನು ಸಾಮಗ್ರಿ ತೊಗೊಂಡಾನ. ಅವ ದೇವರು ಹೇಳಿದಂಗೆ ಹೇಳಿದ್ದ, 1 ವರ್ಷ ಆರಾಮ್ ಊಟ ಮಾಡ್ತೀಯ ಅಂತ. ಸರಿ ಅಂತೇಳಿ ಊಟ ಮಾಡೋ ಹೊತ್ತಿನಾಗ ಒಳಗೆ ಗಂಟಲಿನಾಗ ಇಳಿವಲ್ಲ ಅನ್ನ. ಯಾಕೆ ಇಳಿತಾ ಇಲ್ಲ ಅಂತಂದ್ರೆ ಅವನಿಗೆ ಆ ನಾಣ್ಯವನ್ನು ಮಾರಿದ್ಮೇಲೆ 1 ವರ್ಷ ನಾವು ಊಟ ಮಾಡ್ತೇನೆ ಅಂತ ಕಲ್ಪನೆ ಅವನಿಗಿಲ್ಲ.
50 ನಾಣ್ಯದೊಳಗೆ ಒಂದು ನಾಣ್ಯ ಕಡಿಮೆ ಆತಲ್ಲ ಅನ್ನುವಂಥ ಭ್ರಮೆ, ಇದು ಅಜ್ಞಾನ. ಮರುದಿವ್ಸ ವಿಚಾರ ಮಾಡ್ತಾನೆ, ಅವಕಾಶ ಕೊಟ್ಟಾನ ದೇವರು. 1 ರೂಪಾಯಿ ಓದು 1 ವರ್ಷಕ್ಕೆ ಆಗುವಷ್ಟು ತಾನು ಏನು ಅದೆಲ್ಲ ಸಂಪಾದನೆ ಆಗೈತಿ. ಈಗ ಇನ್ನೂ 49 ವರ್ಷ ಬದುಕಲಿಕ್ಕೆ ಅವಕಾಶ ಐತಿ. 1 ವರ್ಷದ ಆರಾಮ ಕೂತು ಊಟ ಮಾಡ್ಬೇಕಲ್ಲ. ಮರುದಿವಸ ವಿಚಾರ ಮಾಡ್ತಾನೆ, ಹಿಂಗಾದ್ರೆ ನಮ್ಮ ಕೆಲಸ ತಪ್ತತಿ, ಬೇಡ ಬೇಡ ಅಂತ ತಿಳ್ಕೊಂಡು ಅದೆಲ್ಲ ಇಟ್ಟ ಮತ್ತು ಭಿಕ್ಷಾ ಪಾತ್ರೆ ತಗೊಂಡು ಭಿಕ್ಷಾ ಬೇಡಕ್ಕೆ ಹೊರಟ. ದೇವರು ಕೊಟ್ಟಿದ್ನಿಲ್ಲೋ, ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಲ್ಲ, ಕೊಟ್ಟಿರುವಂಥ ಅವಕಾಶವನ್ನು ಯಾಕೆ ತಪ್ಪಿಸ್ಕೊಂಡ? ದೇವರು ತಪ್ಪಿಸ್ಯಾನೋ ತಪ್ಪಿಸ್ಕೊಂಡನೋ? ತಪ್ಪು ಯಾರ್ದೀಗ? ಭಿಕ್ಷುಕಂತ 50 ವರ್ಷ ನಿಶ್ಚಿಂತವಾಗಿ ನಾವು ಕೇಳ್ಕೊಂಡ ದೇವರಿಗೆ, ಅಪ್ಪ ಏನು 2 ಹೊತ್ತಿನ ಊಟ ಅದು ಸಾಕು ನನಗೆ, ಯಾಕೆ ಭಿಕ್ಷಾ ಬೇಡಕ್ಕೆ ಹಚ್ಚಿಯ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಪ್ರತ್ಯಕ್ಷ ದೇವರು ಭೇಟಿಯಾಗಿ ಒಂದು ಚೀಲ ಕೊಟ್ಟು 50 ಬಂಗಾರದ ನಾಣ್ಯಗಳನ್ನೇ ಕೊಟ್ಟಾನ. ಅವೇನು ಡುಪ್ಲಿಕೇಟ್ ಅಲ್ಲ, ಹೊಟ್ಟಿ ನೋಟುಗಳಲ್ಲ. ಅವುಗಳನ್ನು ಬಳಸಿಕೊಂಡು 1 ವರ್ಷ, 1 ನಾಣ್ಯ ಮಾಡಿದರೆ 1 ವರ್ಷ ಬದುಕ್ತೀವಿ. 50 ವರ್ಷ ನಮಗೆ ಯಾರು ದೇವರು ಕೊಟ್ಟಿದ್ದಂತ ನಾವು ಬಿಡ್ತಿದ್ದೋ ಮತ್ತು ಅವು ಏನು ಮಾಡ್ತಿದ್ದೋ ಗೊತ್ತಿಲ್ಲ. ಅದ್ರ ಮೇಲಿಂದ ಮತ್ತೆ ನಾವು ಹೆಂಗೆ ಮತ್ತೇನು ಗಳಿಸ್ತಿದ್ದೋ. ಆದರೆ ದೇವರು ಕೊಟ್ಟಿರುವಂಥ 50 ನಾಣ್ಯಗಳನ್ನು, ಬಂಗಾರದ ನಾಣ್ಯಗಳನ್ನು ಕೊಟ್ಟಾನಲ್ಲ, ಹಂಗೆ ದೇವರು ನಮಗೂ ಕೊಟ್ಟಾನ. ಭಿಕ್ಷುಕರಿಗೆ ಅಷ್ಟೇ ಕೊಟ್ಟಿಲ್ಲ. ಭಗವಂತನ ದೃಷ್ಟಿಯೊಳಗೆ ನಾವು ಬಹಳ ಪುಣ್ಯ ಮಾಡೇವೆ. ಏನು ಕೊಟ್ಟಾನ ಅಂತಂದ್ರೆ 100 ವರ್ಷ ಬೇಕಾದಂಗೆ ಭಾಳಪ್ಪ ನಾನು ಫಲ ಕೊಟ್ಟಾನ. ಅದನ್ನು ಉತ್ತಿ ಬಿತ್ತಿ ಬೆಳಿಲಿಕ್ಕಂತಂದ್ರೆ ಅದು ಬೆಳೀತದೆ ಬಾ ಅಂತ ತಿಳ್ಕೊಂಡು ಮನ್ಯಾಗ ಕೂತ್ಕೊಂಡು ಬೆಳೀತದೆ ಅಂದ್ರೆ ಇಲ್ಲ. ನಾವು ಪರಿಶ್ರಮ ಅಂತಕ್ಕಂಥದ್ದನ್ನು ಪಡಬೇಕಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಉಪನಿಷತ್ತು ಹೇಳ್ತದೆ, ಕುರ್ವನ್ನೇ ವಿಹ ಕರ್ಮಾಣಿ ಜಿಜಿ ವಿಷೇಚ್ಛತಂ ಸಮಾಹ. ನನಗೆ ಜೀವಿಸಲಿಕ್ಕೆ ಬೇಡ ಅಂತ ಅನ್ನೋದಿಲ್ಲ. ಕುರ್ವನ್ನೇವ ಇಹ ಕರ್ಮಾಣಿ, ಮಾಡು ಕರ್ಮಗಳನ್ನು ಮಾಡು, ಒಳ್ಳೆಯ ಕರ್ಮಾದಿಗಳನ್ನು ಮಾಡು. ಎಂಥ ಕರ್ಮಗಳು ದೇವರು ಮೆಚ್ಚಬೇಕು ಆ ರೀತಿಯಾಗಿರ್ತಕ್ಕಂಥ ಕರ್ಮಾದಿಗಳನ್ನು ನೀವು ಮಾಡಿದಿ ಅಂತಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕರ್ಮಾದಿಗಳನ್ನು ಮಾಡಿ ಜಿಜಿ ವಿಷಯ ಇಚ್ಛೆ ಪಡು. ನೀನು ಇಂಥ ಕರ್ಮಗಳನ್ನೇ ಮಾಡ್ತಾ ಇದ್ದು ಇಚ್ಛಾಪಡು. ಆ ಇಚ್ಛಾಪಟ್ಟು 100 ವರ್ಷಗಳ ಕಾಲವರೆಗೆ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ, ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋಗು. ದೇವ ಮೆಚ್ಚುಗೆ ಆಗಿರ್ತಕ್ಕಂಥ ಕಾರ್ಯಗಳಾಗಿರ್ಬೇಕವು. ದೇವನಿಗೆ ಸಂತೋಷ ಆಗಬೇಕು. ನಾನು ಕೊಟ್ಟಿರುವಂಥ ಜನ್ಮ ಸಾರ್ಥಕ ಆಯಿತು ಅಂತ ನಾವು ಅನ್ಬೇಕು ದೇವರು. ಆ ರೀತಿಯಾಗಿರ್ತಕ್ಕಂಥ ಬದುಕನ್ನು ಸಾಗಿಸಿಕೊಂಡು ಬಾ ಅಂತ ತಿಳ್ಕೊಂಡು ನಮಗೆಲ್ಲ ರೀತಿಯಾಗಿರ್ತಕ್ಕಂಥವುಗಳನ್ನು ಕೊಟ್ಟಿದ್ದಾನೆ. ಆದರೆ ನಿದ್ದೆ ಬರುವುದಲ್ಲ, ಹಾಸಿಗೆ ಚಲೋ ಅದಾವ, ಬಂಗಾರದ ತಟ್ಟೆಯೊಳಗೆ ಉಗಿ ಹಾಯ್ತಕ್ಕಂಥ ಚಲೋ ಚಲೋ ಭಕ್ಷ್ಯ ಪದಾರ್ಥಗಳದಾವ. ಏನು ಎಳೆನೀರಿನಂಥ ಪಾನೀಯ, ಬಂಗಾರದ ಗ್ಲಾಸ್ನೊಳಗೆ ನೀರು ಕುಡಿಯೋದು. ಗ್ಲಾಸ್ ಬಂಗಾರದಿರಬಹುದು, ನೀರು ನೀರೇ ಅಲ್ಲ. ಆ ನೀರು ಮಣ್ಣಿನ ಪಾತ್ರೆ ಹಾಕಿದ್ರು ಹೊಕ್ಕ ಒಳಗೆ. ಮಣ್ಣಿನ ಪರ್ಯಾಯದೊಳಗೆ ಬಾಳೆ ಎಲೆಯೊಳಗೆ ಊಟ ಮಾಡಿದ್ರು ಅನ್ನ ಒಳಗೆ ಇಳಿತೈತಿ. ಆದರೆ ಬಂಗಾರದ ತಟ್ಟೆಯೊಳಗೆ ಊಟ ಮಾಡಿದ್ರೆ ಆ ಒಳಗೆ ಅನ್ನ ಇಳಿತೈತೆ ಅಂತೇನಿಲ್ಲ. ಆದರೆ ನೀರು ಕುಡಿದು ಕೂಡಲೇ ಆ ನೀರು ಹೆಂಗೆ ಕುಡ್ದಿದ್ದು ಹಂಗೆ ಬಂತು ಹೊರಗಂದ್ರೆ ತಕ್ಷಣ ನಾವೇನು ತಿಳ್ಕೋಬೇಕು? ಹಾಕಿರುವಂಥ ನಾವು ಏನು ಆಹಾರವನ್ನು ಒಳಗೆ ತಗೊಂಡೇವು, ಇದ್ದ ಆಹಾರ ಇದ್ದಂಗೆ ಹೊರ ಬಂದುಬಿಡುತ್ತಂದ್ರೆ ಹಾಕಿ ಏನು ಪ್ರಯೋಜನ? ನಮ್ಮ ಜಠರ, ನಮ್ಮ ಪುಪ್ಪುಸ, ನಮ್ಮ ಕರುಳುಗಳು ಯಾವುವು ಸರಿಯಾಗಿ ಕೆಲಸನೇ ಮಾಡದೇ ಇತ್ತಂತಂದ್ರೆ ಅವೆಲ್ಲ ಜರದು ಹೋಗಿಬಿಡ್ತಾವೆ. ಹೆಂಗೆ ಒಂದು ಆಹಾರವನ್ನು ಅದನ್ನು ಅರಗಿಸಿ ರಕ್ತವನ್ನು ಮಾಡಿ, ಮಾಂಸವನ್ನು ಮಾಡಿ, ಸ್ನಾಯುಗಳನ್ನು ಮಾಡಿ, ಎಲುಬುಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತದೆ ನೋಡಿ. ಈಗ ನಾವು ವಿಚಾರ ಮಾಡಬೇಕು, ಮನುಷ್ಯರಾಗಿರ್ತಕ್ಕಂಥವ್ರು ಕ್ಯಾಲ್ಸಿಯಂ ಕಡಿಮೆ ಇತ್ತು, ಎ ವಿಟಮಿನ್ ಕಡಿಮೆ ಇತ್ತು, ಬಿ ವಿಟಮಿನ್ ಕಡಿಮೆ ಇತ್ತು, ಸಿ ವಿಟಮಿನ್ ಕಡಿಮೆ ಇತ್ತು ಅಂತ ತಿಳ್ಕೊಂಡು ಬೇರೆ ಬೇರೆ ವಿಟಮಿನ್ಗಳನ್ನು ನಾವು ಗುಳಿಗೆ ರೂಪದಲ್ಲಿ, ಔಷಧ ರೂಪದಲ್ಲಿ ತಗೋತೇವೆ. ನೀವು ಎತ್ತುಗಳಿಗೆ, ಎಮ್ಮೆಗಳಿಗೆ ಮೇವು ಹಾಕ್ತೀರಿ, ಯಾವ ವಿಟಮಿನ್ ಕೊಟ್ಟಿರಿ? ಆನೆಗೆ ಯಾವ ವಿಟಮಿನ್ ಕೊಟ್ಟಿವಿ? ಅದಕ್ಕೆ ಯಾವುದು ಕಡಿಮೆ ಬಿದ್ದಿತ್ತು?
ಅಂದರೆ ಮನುಷ್ಯನಿಗೆ ಇಂಥ ವಿಟಮಿನ್ ಕಡಿಮೆ ಇತ್ತು, ಆದ್ದರಿಂದ ಇವನ ಶರೀರ ಈ ರೀತಿ ಐತಿ ಅಂತ ನಾವು ಅಂತೀವಿ. ಆದರೆ ದನಕರುಗಳಿಗೆ ಒಂದು ವಾಡಿ ಹಾಕ್ತದೆ ಅಥವಾ ಮೇವು ಹಾಕ್ತದೆ, ಒಣಾದ ಹಾಕ್ತದೆ, ಹಸಿರು ಹಾಕ್ತದೆ, ಏನು ಹಾಕಿದ್ರು ಸಹಿತ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಆಹಾರ ಹಾಲು. ಒಂದು ಯಾವುದೋ ಎಂಥದೋ ಕಸಕಡ್ಡಿಗಳನ್ನು ತಿಂದು ಪೂರ್ಣವಾಗಿರ್ತಕ್ಕಂಥ ಆಹಾರವನ್ನು ನಮಗೆ ಕೊಡ್ತದ ಮೇಲೆ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಮನುಷ್ಯ ಪೂರ್ಣ ಯೋಗವನ್ನು ಯಾಕೆ ಮಾಡ್ತಾ ಇಲ್ಲ? ಯೋಗ ಅನ್ನುವಂಥದ್ದು ಐತೆ. ಯೋಗ ಅದರಲ್ಲಿ ಏನೂ ಇಲ್ಲ. ಮಂತ್ರ ಪಠಣ ಅಂತಕ್ಕಂಥದ್ದು, ಮಂತ್ರದ ಆ ಒಂದು ಮಹಿಮೆ ಅಂತಕ್ಕಂಥದ್ದು, ಆ ಮಂತ್ರವನ್ನು ಯೋಗವನ್ನು ಮಾಡ್ತಾ ಇಲ್ಲ. ಅದು ಮಂತ್ರ ಯೋಗವಾಗಬೇಕು. ಯಾಕೆ ಮಂತ್ರ ಯೋಗ ಆಗಬೇಕಂತ ಅಂತಂದ್ರೆ, ಈಗ ನಾವು ಯಾಕಂತಂದ್ರೆ ನೀರು ಕುಡಿತೀವಿ. ನೀರು ಕುಡಿದ ನಂತರದಲ್ಲಿ ಒಳಗಿರ್ತಕ್ಕಂತಹ ಮೂತ್ರಕೋಶಗಳು ಆ ಮೂತ್ರವನ್ನು ತಯಾರು ಮಾಡ್ತಾವೆ. ಅಕಸ್ಮಾತ್ ಮೂತ್ರ ತಯಾರಾಗಲಿಕ್ಕಂತಂದ್ರೆ ಏನು ತಿಳ್ಕೊಬೇಕು ನಾವು? ಕಿಡ್ನಿ ಫೇಲ್. ಕಿಡ್ನಿ ಫೇಲ್ ಆದ್ರೆ ಮೂತ್ರ ತಯಾರಾಗತ್ತೆ ಇಲ್ಲ. ಆಹಾರ ಇದ್ದಕ್ಕಿದ್ದಂಗೆ ಹೊರಗೆ ಬರಕ್ಕೆ ಹತ್ತಿ ಬಿಡ್ತೀವಿ ಅಂತಂತಂದ್ರೆ ಒಳಗೆ ಸರಿ ಉಳಿದಿಲ್ಲ ಇದು. ಹಂಗೆ ಆರೋಗ್ಯವಂತ ಮನುಷ್ಯನಲ್ಲಿ ಇಷ್ಟೆಲ್ಲ ಒಳಗಡೆ ಇರ್ತಕ್ಕಂತಹ ಜಠರಾಗ್ನಿ ಅಂತಕ್ಕಂಥದ್ದು, ಕರುಳುಗಳಂತಕ್ಕಂಥವುಗಳು, ಯಕೃತ್ತುಗಳಂತಕ್ಕಂಥವುಗಳು, ಪುಪ್ಪುಸಗಳು, ಅನ್ನನಾಳ ಒಳಗಡೆ ಇರ್ತಕ್ಕಂಥ ಎಲ್ಲವೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡೋದು ಯೋಗ. ಅದು ಅಂತರಂಗ. ನಾವು ಹೊರಗೆ ಮಲ್ಕೊಂಡಿರ್ಬೋದು, ಕಣ್ಣು ಮುಚ್ಚಿರಬಹುದು, ನಿದ್ದೆ ಹತ್ತಿರಬಹುದು, ಇಷ್ಟೆಲ್ಲ ಆಗಿದ್ರು ಸಹಿತ ಆರಾಮ ಊಟ ಮಾಡೇವಿ. ನಾವು ಶಿಸ್ತು ಊಟ ಮಾಡೇವಿ. ಅವತ್ತೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಭೋಜನ ಕೂಟ ಇತ್ತು. ಆ ವಿಶೇಷವಾಗಿರ್ತಕ್ಕಂಥ ಭೋಜನ ಕೂಟದಲ್ಲಿ ಊಟವನ್ನು ಮಾಡಿ ಮಲ್ಕೊಂಡಾಗ ಹೊಟ್ಟಿನೂ ನಾನು ವಿಶ್ರಾಂತಿ ತಗೋತೇನೆಂದ್ರೆ ಕರುಳು, ಯಕೃತ್ತು, ಪುಪ್ಪುಸಗಳು, ಆಮೇಲೆ ಕಿಡ್ನಿ, ಮೂತ್ರಕೋಶ ನಾವು ವಿಶ್ರಾಂತಿ ಮಾಡ್ತೇವೆ ಅಂತ ತಿಳ್ಕೊಂಡು ಅವು ವಿಶ್ರಾಂತಿ ಮಾಡಿಬಿಟ್ರೆ ಮಾರ್ಕಂಡಿಕ ಹೋಗೋದಲ್ಲ. ಎಲ್ಲಿ ಅದು ಮ್ಯಾಗ ಕೈಲಾಸದಾಗಿಟ್ಟದ ನಾನು. ಅಲ್ಲಿಂದ ಗೆದ್ದು ಬಂದ್ರೆ ಅದು ಭಕ್ತ ಮಾರ್ಕಂಡೆ. ಸಾದಾ ಪದ ಇದ್ದು ಇಲ್ಲೇ ಮಲಪ್ರದ, ಘಟಪ್ರದ, ಕೃಷ್ಣನಾಗಿರ್ತಾರೆ. ಮತ್ತು ಹೊಳ್ಳಿ ನಾವು ದೂರ ಬರ್ತೀವಿ. ಮಾರ್ಕಂಡೆಗೆ ಹೋದ್ರೆ ಹೊರಗೆ ನಿಂತ ನೋಡಿದ್ರೆ ಹಾಗೆ ಶರೀರದಲ್ಲಿ ಇರ್ತಕ್ಕಂಥ ಇವು ಕೆಲವೊಂದು ಅವಯವಗಳು ಕೆಲಸವನ್ನು ಅವು ನಿಜವಾಗಿರ್ತಕ್ಕಂಥ ಪೂರ್ಣ ಯೋಗ. ಏನು ತಾಯಿ ಗರ್ಭಕ್ಕೆ ಬಂದದ್ದು ಈ ಶರೀರ, ಒಂದು ಅವಯವಗಳು ನಿರಂತರವಾಗಿ ಕೆಲಸವನ್ನು ಮಾಡದೇ ಇಲ್ಲ. ಹೊರಗಿರ್ತಕ್ಕಂಥ ಅವಯವಗಳು ಕಿವಿ ಮುಚ್ಕೊಂಡಿರಬಹುದು, ಕಣ್ಣು ಮುಚ್ಕೊಂಡಿರಬಹುದು, ತಲೆ ವಿಶ್ರಾಂತಿ ತಗೊಂಡಿರಬಹುದು. ನಾವು ಅನ್ನಿಸ್ತದೆ ನಮಗೆ ಬ್ರೇನ್ ಎಲ್ಲ ಅಷ್ಟು ಎಲ್ಲ ವಿಶ್ರಾಂತಿ ತಗೊಂಡಾವ ಅಂತ ತಿಳ್ಕೊಂಡು ಸಾಧ್ಯ ಇಲ್ಲ. ಒಳಗಡೆ ಇರ್ತಕ್ಕಂಥ ಯಾವ ಅವಯವಗಳೂ ಕೂಡ ವಿಶ್ರಾಂತಿ ಪಡ್ಕೊಂಡಿಲ್ಲ. ಹಂಗೆ ವಿಶ್ರಾಂತಿ ಪಡ್ಕೊಂಡ್ರೆ ರಕ್ತ ಸಂಚಾರ ಆಗಬಾರ್ದು. ಮೆದುಳಿಗೆ ರಕ್ತ ಹೋಗಬೇಕು, ಹೃದಯಕ್ಕೆ ರಕ್ತ ಹೋಗಬೇಕು, ಅಲ್ಲಿ ಪಂಪ್ ಆಗಬೇಕು, ಯಾವ ಹಾಲುಗಳು ಕ್ಲೋಸ್ ಆಗಿರಬಾರ್ದು. ಎಷ್ಟು ಕೆಲಸ, ನಿರಂತರ ಕೆಲಸ. ಈ ರೀತಿಯಾಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಇಷ್ಟು ಅವಯವಗಳು ಕೆಲಸ ಮಾಡ್ತಾವಂದ ಮೇಲೆ ನಿನ್ನ ಮನಸ್ಸು ಯಾಕೆ ಕೆಲಸ ಮಾಡುವುದು? ಅವುಗಳಲ್ಲಿ ಒಂದು ತಟಸ್ಥ ಆಗಿಬಿಡ್ತೀವಿ ಅಂತಂದ್ರೆ ನಿಂದು ಏನು ಉಳಿತೈತಿಲ್ಲಿ? ಅದಕ್ಕಾಗಿ ನೀ ಬದುಕು, ಒಳ್ಳೆಯ ಬದುಕನ್ನು ಕೊಟ್ಟಿದ್ದೇನೆ. ಈ ರೀತಿಯಾಗಿರ್ತಕ್ಕಂಥ, ಯಾಕಂತಂದ್ರೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿಕ್ರಿಯಾಚಾರ್ಯ ಸ್ಥಳ ಎಲ್ಲವನ್ನು ಹೇಳಿಕೊಂಡು ಬಂದ ಮೇಲೆ ತಯಾರಿ ಮಾಡ್ಯಾರ ಸಾಧಕನಲ್ಲಿ. ಇಲ್ಲಿ ಏನಾಗಬೇಕವ? ಯೋಗಿ ಪುರುಷನಾಗಬೇಕು. ಯೋಗ ಅನ್ನುವಂಥದ್ದು ಸಂಪೂರ್ಣವಾಗಿ ಮನಸ್ಸು ಅನ್ನುವಂಥದ್ದು ಸಂಪೂರ್ಣವಾಗಿ ನಿಶ್ಚಲ ಸ್ಥಿತಿಗೆ ಬಂತು ಅಂತಂದ್ರೆ, ಯಾಕಂತ ಹೇಳ್ತಾರಂತಂದ್ರೆ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಬಂಧನಕ್ಕೂ ಮೋಕ್ಷಕ್ಕೂ ಕಾರಣಭೂತವಾಗಿರ್ತಕ್ಕಂಥದ್ದು ಈ ಮನಸ್ಸು. ಈ ಮನಸ್ಸನ್ನು ಇಷ್ಟು ತೊಡಗಿಸುವ ಸಲುವಾಗಿ ಇಷ್ಟೆಲ್ಲ ಹೋರಾಟ ಅಂತಕ್ಕಂಥದ್ದು ಶಾಸ್ತ್ರಗಳ ಉಪದೇಶ, ಗುರುವಿನ ಅವತಾರ, ಸಂತ ಮಹಾಂತರ ಅವರ ಉದ್ದೇಶ. ಇಷ್ಟೆಲ್ಲ ಎಲ್ಲರ ಉದ್ದೇಶ ಏನು? ಮನಸ್ಸನ್ನು ಪಳಗಿಸು. ಆನೆಯನ್ನು ಪಳಗಿಸಬಹುದು, ಹುಲಿ ಸಿಂಹಾದಿಗಳನ್ನು ಪಳಗಿಸಬಹುದು. ಆದರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ಕರ್ಣ ವಿಜಯದಿಂದ ಕಲಿತನ ಮುಂಟೆ, ಕರ್ಣ ಇಂದ್ರಿಯ ಸಮೂಹ ಅಂತಕ್ಕಂಥದ್ದು ಇವೆಲ್ಲವುಗಳನ್ನು ನಿರಂತರವಾಗಿ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು
ಮನೋಭೂಮಿಕೆಯಲ್ಲಿ ಇದ್ದುಕೊಂಡು ಆ ಮನಸ್ಸಿನ ಮೂಲಕವಾಗಿ ನಾನು ಏನು, ಮನಸ್ಸು ಅಂದರೆ ಏನು ಹೇಳ್ತೀವಿ, ಮಂತ್ರವನ್ನು ಬೋಧ ಮಾಡಿದ್ದು ಮನಸ್ಸಿಗೆ, ಬುದ್ಧಿಗೆ ಮಂತ್ರವನ್ನು ಹೇಳಿಲ್ಲ, ಮನಸ್ಸಿಗೆ ಬೋಧೆಯನ್ನು ಮಾಡಿರ್ತಕ್ಕಂಥ ಆ ಮಂತ್ರ ಅದು ಮುಂದೆ ಲಯ ಆಗಬೇಕು. ಅಲ್ಲಿರ್ತಕ್ಕಂಥ ಮಂತ್ರಗಳು ಅವು ಎಷ್ಟು ಅಕ್ಷರ ಇರಲಿ, ಕೊನೆಗೆ ಉಳಿತಕ್ಕಂಥದ್ದು ಒಂದೇ ಒಂದು ಅಕ್ಷರ, ಒಂದೇ ಒಂದು ಅಕ್ಷರ. ಯಾವುದವು? ಓಂ. ಮೊದಲೆಲ್ಲ ಹೇಳಿದರು ನಮಃ ಶಿವಾಯ, ಓಂ ಓಂ ನಮಃ ಶಿವಾಯ, ಅವೆಲ್ಲ ಹೇಳಿದರು. ನಮಃ ಅನ್ನುವಂಥದ್ದು ಅದು ಜೀವವಾಚಕ, ಶಿವ ಅಂತಕ್ಕಂಥದ್ದು ಅದು ಬ್ರಹ್ಮವಾಚಕ. ಶಿವನಿಗೆ ಯಾರು ನಮಸ್ಕಾರ ಮಾಡ್ತಾರ? ಜೀವ ಪುರುಷನು ನಮಸ್ಕಾರ ಮಾಡ್ತಾನೆ. ಎಲ್ಲಿವರೆಗೆ ಮಾಡಬೇಕು ಅಂತಂದ್ರೆ ನಾನು ಶಿವ ಆಗುವವರೆಗೂ ಕೂಡ ಮಾಡಬೇಕು. ಅಲ್ಲಿ ಏಕಾಕಾರ ವೃತ್ತಿ ಆಯಿತು ಅಂತಂದ್ರೆ ಮುಗಿತು, ಓಂ ಸ್ವರೂಪ ನೀನು. ಆ ಓಮದಲ್ಲಿ ಅಕಾರ ಉಕಾರ ಮಕಾರ ಬಿಂದು ಮಾತ್ರ, ಕೊನೆಗೆ ಒಂದಿಷ್ಟು ಅರ್ಧ ಮಾತ್ರ, ಇವೆಲ್ಲವನ್ನು ಮೀರಿಕೊಂಡು ಹೋದ ನಂತರದಲ್ಲಿರ್ತಕ್ಕಂಥ ಒಂದೇನೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಗುಹೆ ಐತಲ್ಲ, ಹೃದಯ ಗುಹೆ ಅನ್ನುವಂಥದ್ದು, ಅಲ್ಲಿ ಪ್ರವೇಶವಾದಾಗ ಮಾತ್ರ ನಿನಗೆ ಆನಂದ ಅಂತಕ್ಕಂಥದ್ದು ಆಗ್ತದೆ. ಅಂಥ ಆನಂದವನ್ನು ನೀನು ಅರಿಯಬೇಕಾಗಿತ್ತು ಅಂದ್ರೆ ಮೊದಲು ನೀನು ಈ ಮಂತ್ರದಲ್ಲಿ ನಿನ್ನ ಸ್ಥಿತಿ ಅಂತಕ್ಕಂಥದ್ದು ಸಂಪೂರ್ಣ ಇದೆ. ಅಲ್ಲಿ ಮತ್ತೆ ಇಲ್ಲಿ ಬಂದು 5 ಭಾಗಗಳನ್ನು ಮಾಡಿಕೊಂಡು ಕೊನೆಗೆ ಶಿವಯೋಗ ಅನ್ನುವಂಥದ್ರಲ್ಲಿ ನಾವು ಪ್ರವೇಶ ಆಗಬೇಕು. ಅಂಥ ಶಿವಯೋಗ ಆದ ನಂತರದಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತಕ್ಕಂಥದ್ದು. ಅವಾಗ ಅವರು ಹೇಳ್ತಾರೆ, ಈಗ ನಿನ್ನ ಭೂಮಿಗೆ ಸಿದ್ಧ ಆಗಿದೆಪ್ಪ, ನೀನು ಇನ್ನು ಭೂಮಿ ಭಾಳ ಹದ ಆಗೈತಿ, ನೀನು ಆ ಬೆಳೆಯನ್ನು ಬೆಳೆದು ಊಟ ಮಾಡಲಿಕ್ಕೆ ಆನಂದವಾಗಿ ನನಗೆ ಸಾಧ್ಯ ಐತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಅವರು ಹೇಳೋದು, ನಿನ್ನೆ ಹೇಳಿದರು, ಪ್ರಶ್ನೆ ಕೇಳಿದರು, ಈ ಜೀವ ಏನಾಯ್ತು, ಜಗತ್ತು ಏನಾಯ್ತು, ಆ ಈಶಾ ಅಂತಕ್ಕಂಥದ್ದು ಮಧ್ಯದಲ್ಲಿ ಬಂತು, ಇವೆಲ್ಲ ಏನಾದವು ಅಂತಂತಂದ್ರೆ ಈ ಜೀವನೂ ಇಲ್ಲ, ಈಶನೂ ಇಲ್ಲ, ಶಿವ ಏನು ಜಗತ್ತೂ ಇಲ್ಲ. ಜಗತ್ತಂತೂ ಬ್ರಹ್ಮಸತ್ಯ, ಜಗನ್ ಮಿಥ್ಯ. ಯಾವುದು ಕಾಣುವುದಿಲ್ಲವೋ ಅದೊಂದು ಸತ್ಯ ವಸ್ತು ಇದೆ. ಕಾಣಲಾದ ವಸ್ತು ಕಾಣುವ ವಸ್ತುವಿಗೆ ಆಧಾರವಾಗಿರ್ತಕ್ಕಂಥದ್ದು. ಆಕಾಶ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ನಾವು ಯಾರೂ ಕೂಡ ಮೇಲೆ ಕಣ್ಣೆತ್ತಿ ನೋಡೋದಿಲ್ಲ. ಅದಕ್ಕಾಗಿ ಅಕಸ್ಮಾತ್ ಯಾವತ್ತೂ ನೋಡಬಾರ್ದು ಅಂತ ತಿಳ್ಕೊಂಡು ಕಣ್ಣು ತಳಗಿಟ್ಟ ದೇವರು. ನೀವು ಅಂತಿರ್ತೀರಿ, ಅಕಸ್ಮಾತ್ ಯಾವ್ದಾರ ಕಾಲು ತುಳಿತು ಅಥವಾ ಏನಾದ್ರು ಆಯ್ತು, ಅವಘಡ ಆಯ್ತು ಅಂತಂದ್ರೆ ಕಣ್ಣು ಎಲ್ಲಿ ಬಂದವ? ಏನು ಕೇಳ್ತೀರಿ ನೀವು? ಕಣ್ಣು ನೆತ್ತಿ ಮೇಲೆ ಬಂದವ ಅಂತೀರಿ. ಕಣ್ಣು ನೆತ್ತಿ ಮೇಲೆ ಬರೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಇವನ ಲಕ್ಷ್ಯ ಎಲ್ಲೇ ಹೋಗೈತೆ, ಮನಸ್ಸು ಅನ್ನುವಂಥದ್ದಿಲ್ಲ. ಕಣ್ಣು ನೆತ್ತಿ ಮೇಲೆ ಇಟ್ಟಿಲ್ಲ ದೇವರು, ಕಣ್ಣನ್ನು ಎಲ್ಲಿಡಬೇಕು ಅಲ್ಲೇ ಇಟ್ಟಾನೆ. ಆದರೆ ಈ ಕಣ್ಣುಗಳು ಯಾವ ರೀತಿಯಾಗಿರ್ತಕ್ಕಂಥ ಜಗತ್ತನ್ನು ನೋಡ್ತಾವ, ಈ ಜಗತ್ತನ್ನು ಎಷ್ಟು ಸತ್ಯವಾಗಿ ನೋಡ್ತಾವ, ಜಗತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಆ ಆಕಾಶ ತತ್ವವನ್ನು ಅಷ್ಟೇ ಪ್ರತ್ಯಕ್ಷವಾಗಿ ನೋಡಬೇಕು. ಆಕಾಶವನ್ನು ನಾವು ನೋಡೋ ಪ್ರಸಂಗ ಎಲ್ಲಿದೆ ಹೇಳಿ ನೋಡೋಣ. ಬೆಳೆದೇಳಿ ಬೆಳಕು ಯಾರೂ ನೋಡೋದಿಲ್ಲ, ಯಾಕಂದರೆ ಇವೆಲ್ಲ ಬಿಳಿ ಬಲ್ಬ್ ಬಂದ್ಬಿಟ್ಟಾವೆ. ಇವೇನು ಎಂಥ ಬಲ್ಬ್ ಅಂತೀರಿ ನೀವು? ಶೇಪ್ ಇಲ್ಲ ಅಂತ ಇವೆಲ್ಲ ಬಿಳಿ ಬಲ್ಬ್ ಬಂದ್ಬಿಟ್ಟ. ಮೊದಲು ಕೆಂಪು ಬಲ್ಬ್ ಇದ್ದು, ಈಗ ಚಂದ್ರನಂತೆ ಈ ಬೆಳಕನ್ನು ಕೊಡ್ತಕ್ಕಂಥ ಇವೆಲ್ಲ ಅದಾವೆ. ಬೇಕಾದಂಥ ಕತ್ತಲಿದ್ದರೂ ಸಹಿತ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಒಂದು ದೊಡ್ಡ ಲೈಟ್ ಐತಲ್ಲ, ಅಲ್ಲಿ ಹೋಗಿ ನಿಂತರೆ ಅಂದ್ರೆ ತಾರೆಗಳು ನಿಮಗೆ ಕಾಣ್ತಾವೆ. ಅವ ತಾರೆಗಳು 4 ಬಲ್ಬ್. ಅಮಾವಾಸ್ಯೆ ಕತ್ತಲದಾಗ ಸ್ವಲ್ಪ ನಾವು ಮ್ಯಾಲೆ ಮುಖ ಮಾಡಿ ನೋಡಿದಾಗ, ಯಾಕಂತಂದ್ರೆ ಹಿಂದಕ್ಕೆಲ್ಲ ಏನಾಗ್ತಿತ್ತು ಅಂತಂದ್ರೆ ಮಳೆ ಮಕ್ಕೋತಿದ್ವಿ ನಾವು. ಬ್ಯಾಸಿಯೊಳಗೆ ಮಳೆ ಮೇಲೆ ಮಕ್ಕೋತಿದ್ವಿ. ನಿರಭ್ರವಾಗಿರ್ತಕ್ಕಂಥ ಒಂದಿಷ್ಟು ಏನು ಮೋಡಗಳು ಇರದೇ ಇದ್ರೆ, ಏನು ಅಮಾವಾಸ್ಯೆ ಕತ್ತಲಿದ್ದರೂ ಸಹಿತ ಬೆಳಕು ಕಾಣಿಸ್ತದೆ. ನಮ್ಮ ಕಣ್ಣು ಆವಾಗ ಮ್ಯಾಗ ಇರ್ತಿದ್ವಿ. ಈಗೇನು ಮಾಳಿಗೆನೇ ಇರಲ್ಲ, ಮಾಳಿಗೆನೇ ಹೋಗ್ಯಾವಿಲ್ಲ. ಅದಕ್ಕಾಗಿ ಹಂಗೆ ನಕ್ಷತ್ರ ಮಂಡಲವನ್ನು, ಗೃಹತಾರಾ ಮಂಡಲವನ್ನು ನಾವು ಹೇಗೆ ನೋಡ್ತೇವಲ್ಲ, ಅಂಥ ಗ್ರಹತಾರೆಗಳು ನಮ್ಮಲ್ಲೇ ಒಳಗದ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ನಮ್ಮಲ್ಲಿ ಅದಾವ. ನವಗ್ರಹಗಳು ಹೊರಗದಾವ ಅಂತಂತಂದ್ರೆ ನಾವು ನವಗ್ರಹ ಹೊರಗಡೆ ಅದಾವಲ್ಲ, ಆಕಾಶದಲ್ಲಿ ಅದಾವಲ್ಲ, ನಾವು ನವಗ್ರಹ ಅಂದ ಕೂಡಲೇ ಮನ್ಯಾಗ ಮಂಡಲ ಹಾಕಿ ಸ್ವಾಮಿಗಳನ್ನ ಕರೆಸಿ ನವಗ್ರಹ ಪೂಜೆ ಮಾಡ್ತೇವಲ್ಲ. ಯಾಕಂದ್ರೆ ನಮ್ಗೆ ಕಾಟಾಟ ಚಾಲುವಾಗೈತಿ, ದೇವರು ಕಾಟಾಕತ್ತಾನ. ಅದಕ್ಕಾಗಿ ನವಗ್ರಹ ಪೂಜೆ ಮಾಡ್ಸಂತ ಹೇಳಿದವರು ನಾವು. ನಮ್ಮ ಪಂಚಾಯತ್ ಕಡೆ ಬಂದ ಕೂಡಲೇ ನಾವು ಹೇಳ್ತೀವಿ ನವಗ್ರಹ ಪೂಜೆ ಮಾಡಿಸ್ತೀವಿ. ಯಾಕೆ ಹೇಳ್ತೀವಿ ಅಂತಂತಂದ್ರೆ
ನಮಗೆ ಏನು ಕಾಡಕತ್ತೈತೆ ಅಂತಂದ್ರೆ ನವಗ್ರಹಗಳು ಕಾಡ್ತಾ ಇಲ್ಲ, ಅವು ತಮ್ಮ ಕೆಲಸವನ್ನು ತಾವು ಮಾಡ್ತಾವೆ. ನಿಮ್ಮ ಸಮೀಪಕ್ಕೆ ನಾನು ಒಂದಿಷ್ಟು ಉರಿ ತಂದಿಟ್ಟೆ, ಹಿಂಗೆ ಸರ್ ಉರಿ ಹಿಡಿತೇನೆ, ನಿಮ್ಗೇನು ಅನ್ನಿಸ್ತದೆ? ಮೈಗೆ ಬಿಸಿ ಹತ್ತೈತಿಲ್ಲ, ಝಳ ಹೊಡಿತೈತಿಲ್ಲ. ಹಂಗೆ ಆಯಾ ವ್ಯಕ್ತಿಗಳು, ಆಯಾ ನಕ್ಷತ್ರಗಳು ನಮ್ಮ ಸಮೀಪಕ್ಕೆ ಬಂದಾಗ, ಆ ಗ್ರಹಗಳು ನಮ್ಮ ಸಮೀಪಕ್ಕೆ ಬಂದಾಗ ಅದರ ಸ್ವಲ್ಪ ಛಾಯಾ ಬೆಳೀತಿರ್ತದೆ ಅಷ್ಟೇ, ಕಾಯಂ ಉಳಿಯಂಗಿಲ್ಲ. ಬೆಂಕಿನ ಯಾವತ್ತೂ ನಮ್ಮಂತೆ ಇರ್ತದೆ, ಅದು ಒಂದು ಕ್ಷಣ ಇರ್ತೈತಿ ಮತ್ತು ಮರೆಯಾಗಿಬಿಡ್ತದೆ. ಅದಕ್ಕಾಗಿ ದೇವರು 3 ಕಾಲ ಇರ್ತಾರೆ, ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ 3 ಇರ್ತಾನೆ, ಅಷ್ಟಷ್ಟ ಇರ್ತಾನೆ. ಇವೆಲ್ಲವೂ ಹಿತಮಿತವಾಗಿ ಇರಬೇಕಂತ ತಿಳ್ಕೊಂಡು ಕೊಟ್ಟಾನ ದೇವರು. ಹೆಂಗೆ ಈ ನಮ್ಮ ಕಡೆ ಒಂದಿಷ್ಟು ಗಾಳಿ ಬೀಸಿದ ಕೂಡಲೇ ತಂಪು ಅನಿಸ್ತೈತೆ, ಬೆಂಕಿ ಬಂದ ಕೂಡಲೇ ಒಂದಿಷ್ಟು ಕಾವು ಅನಿಸ್ತೈತೆ. ಹಂಗೆ ಆಯಾ ಗ್ರಹಗಳ ಸಂಬಂಧ ನಮಗೆ ಸಮೀಪ ಆದಾಗ ಅದು ಛಾಯಾ ಅಂತಕ್ಕಂಥದ್ದು ಬಡದ್ರಿಂದ ನಮಗೆ ಅದರ ಪ್ರಭಾವ ಉಂಟಾಗತ್ತೆ. ಆದರೆ ಅದು ಕಾಯಂ ಉಳಿತಕ್ಕಂಥದ್ದಲ್ಲ. ತಾರೆಗಳು, ಗ್ರಹಗಳು ಯಾವಾಗಲೂ ಒಂದೇ ಸ್ಥಾನದಲ್ಲಿ ಇರೋದಿಲ್ಲ, ಬೇರೆ 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 ಸ್ಥಾನಕ್ಕೆ ಸಂಚಾರಗಳನ್ನು ಮಾಡ್ತಿರ್ತಾವೆ. 12 ರಾಶಿಗೆ ಸಂಚಾರ ಮಾಡ್ತಿರ್ತಾವೆ. 9 ಗ್ರಹಗಳು 12 ರಾಶಿಗೆ ಅಲ್ಲಲ್ಲೇ ಸಂಚಾರ ಮಾಡ್ತಿರ್ತವೆ. ಸಂಚಾರ ಮಾಡೋ ಕಾಲಕ್ಕೆ ನಾವು ಯಾವ ರಾಶಿಯಾಗಿರ್ತೀವಿ ಆ ರಾಶಿಗೆ ಬಂದು ಅಲ್ಲೇ ನಮಗೆ ಛಾಯೆ ಬಿಡ್ತೈತಿ, ಅಷ್ಟಾಗತ್ತೆ. ಅಷ್ಟು ಆಗಬಾರ್ದು ಅಂತಂತಂದ್ರೆ ಹಾಗೆ. ಆದರೆ ಇಲ್ಲಿ ಅದು ಖಾಯಂ ಇರ್ತಕ್ಕಂಥದ್ದಲ್ಲ. ಇರಲಿ, ನಾ ಹೇಳುವುದೇನಂತಂತಂದ್ರೆ, ಈ ತಾರೆಗಳು, ಗ್ರಹಗಳು ಇರ್ತಕ್ಕಂಥವುಗಳು ನಮ್ಮ ಒಳಗಡೆ ಇರ್ತಕ್ಕಂತಹ ನಮ್ಮ ಮನಸ್ಸು ಅನ್ನುವಂಥದ್ದನ್ನು ಕಾಡ್ತಾ ಇರುವಾಗ ಇವ್ಯಾವ ಗ್ರಹ ತಾರೆಗಳು ಕೂಡ ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಮನಸ್ಸನ್ನು ಮಂತ್ರದಲ್ಲಿ ಲಯಗೊಳಿಸಿಬಿಡ್ತೇವೆ ಅಂತಂದ್ರೆ ನವಗ್ರಹಗಳು ನಮಗೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವುಗಳನ್ನು ಮೀರಿ ಇರ್ತಕ್ಕಂಥದ್ದು. ಯಾಕಂತಂತಂದ್ರೆ ಆ ಮಂತ್ರದ ಮಹಿಮೆಯಿಂದ ಅಷ್ಟಮಹಾಸಿದ್ಧಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಈತನಿಗೆ ನವಗ್ರಹ ಏನು ಮಾಡಲಿಕ್ಕೆ ಸಾಧ್ಯ? ಪ್ರತಿ ಸೃಷ್ಟಿಯನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬಂದುಬಿಟ್ಟಿರ್ತದೆ ಇವನಿಗೆ. ಆದರೆ ಮಾಡಿದ ಅಂತಂದ್ರೆ ಅವನು ಮುಂದಿನ ಗುರಿ ಐತಲ್ಲ, ಅದಾಗೋದಿಲ್ಲ, ಅಲ್ಲಿಗೆ ನಿಂತಿರ್ತಾನೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದೊಳಗೆ ದಾರಿಯೊಳಗೆ ಒಂದಿಷ್ಟು ಬೇರೆ ಬೇರೆ ಅಂಗಡಿಗಳ ಆಕರ್ಷಣೆ ಮಾಡಿದ್ದಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ದಲ್ಲ, ನಡು ಅಂಗಡಿಗೆ ಹೋದ. ಎಲ್ಲಿ ಹೋಗಲಿಲ್ಲ ಅವೀಗ? ದೇವಸ್ಥಾನಕ್ಕೆ ಮುಟ್ಟಲಿಲ್ಲ. ದೇವಸ್ಥಾನಕ್ಕೆ ಯಾಕೆ ಮುಟ್ಟಲಿಲ್ಲ? ಇವು ಕರೆದು ಇವೆಲ್ಲ ಕರೆದು ಕೂಡಲೇ ಹೆಂಗೆ ನಾವು ನಡುವ ನಮ್ಮದು ಪ್ರವಾಸ ಅಂತಕ್ಕಂಥದ್ದು ಮಠಕ್ಕೊಂಡು ಹೋಗಿಬಿಡ್ತೇವೋ, ಹಂಗೆ ನನ್ನ ಗುರಿ ಅಂತಕ್ಕಂಥದ್ದು ಕೊನೆಗೆ ಶಿವಯೋಗ ಅಂತಕ್ಕಂಥದ್ದು ಐತಲ್ಲ, ಆತ್ಮಸಾಕ್ಷಾತ್ಕಾರ ಅಂತಕ್ಕಂಥದ್ದು ಐತಲ್ಲ, ಆ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಸಲುವಾಗಿ ನಾ ಗುರಿ ಇರ್ತೇನೆ. ಅದರ ಮಧ್ಯದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಅನೇಕ ಅಂಗಡಿಗಳು ಹತ್ತಿಬಿಟ್ಟು ನಾವು ಅಲ್ಲೇ ನಿಂತು ಬಿಟ್ಟಿವಿ, ಮುಂದೆ ಹೋಗಲಿಲ್ಲ. ಅಣಿಮ, ಮಹಿಮ, ಲಹಿಮ, ಪ್ರಾಪ್ಯ, ಪ್ರಾಕಾಮ್ಯ, ವಶತ್ವ, ಈಶತ್ವ ಅಂತಕ್ಕಂಥ ಅಷ್ಟಸಿದ್ಧಿಗಳು ಅವು ಬೇರೆ ಗಂಟು ಬಿದ್ದವು, ಅರಿಷಡ್ವರ್ಗಗಳು ಗಂಟು ಬಿದ್ದವು. ನಮ್ಮ ಒಂದು ಪ್ರವಾಸ ಅಂತಕ್ಕಂಥದ್ದು, ತೀರ್ಥಯಾತ್ರೆ ಅಂತಕ್ಕಂಥದ್ದು ಆಗಲಿಲ್ಲ. ಬರೇ ತೀರ್ಥ ಅಷ್ಟೆ, ಗುಡ್ಯಾನ ತೀರ್ಥ ಅಲ್ರಿ. ಮತ್ತೆ ಆ ತೀರ್ಥ ಕಲಿಯುಗದ ತೀರ್ಥ, ಅದು ನಮಗೆ ದಾರಿ ತಪ್ಪಿಸ್ಬೇಕು, ಮುಂದೆ ಹೋಗಿರಲಿಲ್ಲ. ಅದಕ್ಕಾಗಿ ಅಂತಹ ಒಂದು ಶಾಸ್ತ್ರಸಮ್ಮತವಾಗಿರ್ತಕ್ಕಂಥ ಉಪದೇಶ ಏನದಲ್ಲ, ನನ್ನ ಗುರಿ ಏನು ಅಂತಂತಂದ್ರೆ ಮನಸ್ಸು ಮಹಾದೇವ ಆಗಬೇಕು. ಆ ಮಹಾದೇವ ಆಗ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಜೀವ, ಈಶಾ, ಜಗತ್ತು ಇವಿಲ್ಲೇ ಉಳಿತಾರೆ. ಈಶಾ ಅಂತಂದ್ರೆ ಆ ಬ್ರಹ್ಮ ಅಲ್ಲ. ಈಶಾ ಅಂತಕ್ಕಂಥದ್ದು ಕೂಡ ಅದು ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಚೈತನ್ಯದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅದು ಕೂಡ ಜಡನೇ, ಜೀವವೂ ಜಡನೇ, ಜಗತ್ತೂ ಜಡವೇ. ಈ ಮೂರನ್ನು ಮೀರಿರ್ತಕ್ಕಂಥದ್ದು ಚೇತನ ವಸ್ತು ಅಂತಕ್ಕಂಥದ್ದು ಐತೆ. ಇವೆಲ್ಲ ಇಲ್ಲೇ ನಾಶ ಆಗಿಬಿಡ್ತಾವೆ, ಇವಿಲ್ಲೇ ಉಳಿತಾವೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ನಮ್ಮಲ್ಲಿ ಅದಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ನಾವು ಮುಕ್ತರಾಗಬೇಕನ್ನುವಂಥ ದೃಷ್ಟಿಯಿಂದ ಇಲ್ಲಿ ಸದ್ಗುರುವಿನ ಬೋಧೆ ಅಂತಕ್ಕಂಥದ್ದು ಅಪ್ಪಗಳು ಹೇಳ್ತಕ್ಕಂಥದ್ದು ಅದನ್ನೇ ಇಲ್ಲಿ ಒತ್ತಿ ಅದನ್ನೇ ಹೇಳ್ತಾರೆ. ಮನಸ್ಸನ್ನಲ್ಲಿ ತೊಡಗಿಸಲಿ, ಅಲ್ಲ ಲಯ ಮಾಡಿರಿ, ರಾಜಯೋಗ ಮಾಡಿರಿ, ಶಿವಯೋಗ ಮಾಡಿರಿ ಅಂತಕ್ಕಂಥ ಉದ್ದೇಶದಿಂದ ಇಷ್ಟು ಉಪದೇಶ ಮಾಡ್ತಾರೆ. ಇನ್ನೂ ಉಪದೇಶ ಅಂತಕ್ಕಂಥ ನಿರಂತರವಾಗಿ ಅವರು ಸಾಗಿದೆ. ನಾಳೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳಿ ಇವತ್ತಿನ 4 ಮಾತುಗಳಿಗೆ ವಿರಾಮ ಕೊಡೋಣ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.